ಶಾಲೋಮ್. ಈ ಪ್ರಕಟಣೆ ಗ್ರಂಥವನ್ನು ಧ್ಯಾನಿಸುವುದಕ್ಕೆ ಕೃಪೆ ತೋರಿಸಿರುವ ದೇವರಿಗೆ ನನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕರ್ತನಲ್ಲಿ ಪ್ರಿಯರೇ, ನಾವು ಗಮನಿಸೋದಾದರೆ ಈ ಒಂದು ದಿನಗಳು ತುಂಬ ಶ್ರೇಷ್ಠವಾದ ಇಲ್ಲ ಅಮೂಲ್ಯವಾದ ದಿನಗಳಂತೂ ನಾನು ಭಾವಿಸ್ತೀನಿ. ಯಾಕಂದರೆ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡೋದಾದರೆ, ಯೇಸು ಸ್ವಾಮಿಯವರು ಪುನರುತ್ಥಾನ ಆದ ಮೇಲೆ ಪುನರುತ್ಥಾನ ದಿನದಿಂದ 40 ದಿನ ಕಾಲ ಶಿಷ್ಯರಿಗೆ ಮತ್ತೆ 11 ಬಾರಿ ಕಾಣಿಸಿಕೊಂಡು 40 ದಿನ ಕಾಲ ಅವರೊಂದಿಗೆ ಮಾತಾಡಿ ಅನೇಕ ವಿಷಯಗಳು, ಪರಲೋಕ ರಾಜ್ಯದ ವಿಷಯಗಳನ್ನು ಅವರೊಂದಿಗೆ ಮಾತಾಡಿದ ಹಾಗೆ ನಾವು ವಾಕ್ಯದಲ್ಲಿ ಗಮನಿಸಬಹುದು. ಸೊ ಆ ರೀತಿಯಾಗಿ ನಾವು ಗಮನಿಸೋದಾದರೆ ಪುನರುತ್ಥಾನ ದಿನದಿಂದ ಆರೋಹಣ ದಿನದವರೆಗೆ ಈ 40 ದಿನ ಕಾಲ ಪುನರುತ್ಥಾನ ಪ್ರತ್ಯಕ್ಷತೆಯ ದಿನಗಳಾಗಿ ನಾವು ಕಾಣ್ಬೋದು. ಸೊ ಈ ಶ್ರೇಷ್ಠವಾದ ದಿನಗಳಲ್ಲಿ ನಿಮ್ಮೊಂದಿಗೆ ಮತ್ತು ವಿಶೇಷವಾಗಿ ಪ್ರಕಟಣೆ ಗ್ರಂಥವನ್ನು ಧ್ಯಾನಿಸುವುದಕ್ಕೆ ಮತ್ತು ಈ ಒಂದು ಕೃಪೆಯನ್ನು ತೋರಿಸುವ ದೇವರಿಗೆ ನನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಾವು ಗಮನಿಸೋದಾದರೆ ಲೆಂಟ್ ದಿನಗಳ ಮುಂಚೆ ಪ್ರಕಟಣೆ ಗ್ರಂಥದ ವಿಷಯವಾಗಿ ಮತ್ತು ಕೆಲವು ಸೆಷನ್ಗಳು ನಾವು ನೋಡಿದ್ವಿ. ಅಂದರೆ ಪ್ರಕಟಣೆ ಗ್ರಂಥ ಎಂಥ ಒಂದು ಗ್ರಂಥ, ಆಮೇಲೆ ಪ್ರಕಟಣೆ ಗ್ರಂಥದಲ್ಲಿ ಇರುವ 1ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳನ್ನು ಧ್ಯಾನಿಸಿದ್ದೀವಿ. ಈಗ ಮತ್ತೆ ನನ್ನ ಒಂದು ಇವತ್ತಿನ ಧ್ಯಾನ ಅಂಶವು 2ನೇ ಅಧ್ಯಾಯದ ಮತ್ತು ಎಫೆಸ್ ಸಭೆಯ ಬಗ್ಗೆ ಕೆಲವು ವಿಷಯಗಳನ್ನು ಧ್ಯಾನಿಸೋಣ. ನಾನು ನಿಮಗೆ ಮುಂಚೆ ತಿಳಿಸಿದ ಹಾಗೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡಿದರೆ ಅಲ್ಲಿ 3 ಮಾತುಗಳನ್ನು ನಾವು ಕಾಣಬಹುದು. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡೋದಾದರೆ ಈ ಥರ ಬರೆದಿದೆ. ಏನಂತ? ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ ಅನ್ನುವ ಮಾತು ನಾವು ನೋಡ್ತೀವಿ. ಸೊ ಈ 3 ಮಾತುಗಳನ್ನು ನಾವು ಗಮನಿಸೋದಾದರೆ ಪ್ರಕಟಣೆ ಗ್ರಂಥದ 22 ಅಧ್ಯಾಯಗಳು ಈ 3 ಮಾತುಗಳಲ್ಲಿ ನಾವು ಕಾಣಬಹುದು. 1ನೇ ಅಧ್ಯಾಯ ಮತ್ತು ಯೋಹಾನನು ಕಂಡಿದ್ದನ್ನೆಲ್ಲ ಬರೆದ ಹಾಗೆ ನಾವು ಕಾಣ್ತೀವಿ. ಆ ಅಧ್ಯಾಯದಲ್ಲಿ ಕರ್ತನು ಹೇಗೆ ಪರಿಪೂರ್ಣವಾದ ಮಹಿಮೆಯ ಸ್ಥಿತಿಯಲ್ಲಿ ಇದ್ದಾರೋ, ಆ ಪರಲೋಕದಲ್ಲಿ ಆತನು ಕಂಡ ದರ್ಶನವನ್ನು ಬರೆದ ಹಾಗೆ ನಾವು ಕಾಣ್ತೀವಿ. ಹಾಗೆ 2-3 ಅಧ್ಯಾಯಗಳನ್ನು ನಾವು ಗಮನಿಸೋದಾದರೆ 7 ಸಭೆಗಳ ಬಗ್ಗೆ ಬರೆದ ಹಾಗೆ ನಾವು ಕಾಣ್ತೀವಿ. ಸೊ ಈ 7 ಸಭೆಗಳಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಕರ್ತನು ಯೋಹಾನನಿಗೆ ತೋರಿಸಿ ಬರೆಸಿದ ಹಾಗೆ ನಾವು ಗಮನಿಸಬಹುದು. ಹಾಗೆ 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೆ ನಾವು ಗಮನಿಸೋದಾದರೆ ಮುಂದೆ ನಡೆಯಬೇಕಾಗಿರುವ ಅನೇಕ ವಿಷಯಗಳನ್ನು ಕರ್ತನು ಯೋಹಾನನಿಗೆ ತೋರಿಸಿ ಬರೆಸಿದ ಹಾಗೆ ನಾವು ಗಮನಿಸಬಹುದು. ನಾನು ಮುಂಚೆ ತಿಳಿಸಿದ ಹಾಗೆ ಈ ಪ್ರಕಟಣೆ ಗ್ರಂಥ ತುಂಬ ವಿಶೇಷವಾದ ಗ್ರಂಥ. ಯಾಕಂದರೆ ಕರ್ತನ ಬರುವಣಿಕೆಗೆ ಮುಂಚೆ, ಕರ್ತನ ಬರುವಣಿಕೆ, ಆಮೇಲೆ ಕರ್ತನ ಬರುವಣಿಕೆದ ನಂತರದ ವಿಷಯಗಳನ್ನು ಈ ಪ್ರಕಟಣೆ ಗ್ರಂಥದಲ್ಲಿ ಕರ್ತನು ಸಭೆಗೆ ಬರೆಸಿಕೊಟ್ಟ ಹಾಗೆ ನಾವು ಗಮನಿಸಬಹುದು. ಸೊ ಈ ಗ್ರಂಥವು ತುಂಬ ವಿಶೇಷವಾದ ಗ್ರಂಥ. ವಿಶ್ವಾಸಿಗಳಿಗೆ ಒಂದು ನಿರೀಕ್ಷಣೆಯನ್ನು, ವಿಶ್ವಾಸಿಗಳಿಗೆ ಒಂದು ಆದರಣೆಯನ್ನು ಕೊಡುವ ಗ್ರಂಥವಾಗಿ ನಾವು ಕಾಣ್ತೀವಿ. ಈ ಲೋಕದಲ್ಲಿ ನಡೆಯುತ್ತಿರುವ ಅನೇಕವಾದ ಕಷ್ಟಗಳಾಗಲಿ, ಅನೇಕವಾದ ಶ್ರಮೆಗಳು, ಇಕ್ಕಟ್ಟಿನಲ್ಲಿ ವಿಶ್ವಾಸಿಗಳಿಗೆ ಒಂದು ಆದರಣೆ, ಒಂದು ನಿರೀಕ್ಷಣೆ ಏನು ಅಂದರೆ ಕರ್ತನ ಬರುವಣಿಕೆದ
ನಂತರ ಆ ಒಂದು ವಿಶ್ವಾಸಿಯ ಜೀವನ ಎಷ್ಟು ಅದ್ಭುತವಾಗಿ ಇರುತ್ತೆ ಅಂತ ತೋರಿಸುವ ಗ್ರಂಥನೇ ಈ ಪ್ರಕಟಣೆ ಗ್ರಂಥವಾಗಿ ನಾವು ಕಾಣ್ತೀವಿ. ಹಾಗೆ ಅವಿಶ್ವಾಸಿಗಳಿಗೆ ಕೂಡ ಈ ಗ್ರಂಥ ಏನಾಗಿದೆ ಅಂದರೆ ಕಣ್ತೆರೆಸುವ ಗ್ರಂಥವಾಗಿ ನಾವು ಕಾಣ್ತೀವಿ. ಯಾಕಂದರೆ ಈ ಒಂದು ಲೋಕದ ಮಾಲಿನ್ಯ, ಈ ಲೋಕದ ಪಾಪ ಜೀವನದಲ್ಲಿ ಇರುವ ಪ್ರತಿಯೊಂದು ಅವಿಶ್ವಾಸಿಗೆ ಈ ಗ್ರಂಥ ಏನಾಗಿದೆ ಅಂದರೆ ಕಣ್ತೆರೆಸುವ ಗ್ರಂಥವಾಗಿ ನಾವು ಕಾಣ್ತೀವಿ. ಯಾಕಂದರೆ ಈ ಒಂದು ಪಾಪದ ಜೀವನದಲ್ಲಿ ಅದೇ ಒಂದು ರೀತಿಯ ಜೀವನ, ತನಗಿಷ್ಟವಾದ ರೀತಿಯ ಮತ್ತೆ ದೇವರಿಗೆ ಇಷ್ಟವಿಲ್ಲದ ಜೀವನ ನಡೆಯುತ್ತಿರುವ ಪ್ರತಿಯೊಬ್ಬ ಅವಿಶ್ವಾಸಿಗೆ ಈ ಪ್ರಕಟಣೆ ಗ್ರಂಥ ಏನು ಸೂಚಿಸ್ತದೆ ಅಂದರೆ ನಾಳೆ ದಿನ ಕರ್ತನ ಆ ಒಂದು ನ್ಯಾಯ ತೀರ್ಪು ಎಷ್ಟು ಭಯಂಕರವಾಗಿರುತ್ತೆ ಅಂತ ಈ ಗ್ರಂಥವು ತೋರಿಸಿದ ಹಾಗೆ ನಾವು ಕಾಣ್ತೀವಿ. ಸೊ ಆ ರೀತಿಯಾಗಿ ಈ ದಿನ ನಾವು ಧ್ಯಾನಿಸುವ ಅಂಶವು ಏನಾಗಿದೆ ಅಂದರೆ ಮೊದಲನೇ ಸಭೆಯಾದ ಎಫೆಸ್ ಸಭೆಯ ಬಗ್ಗೆ ಕೆಲವು ವಿಷಯಗಳನ್ನು ಧ್ಯಾನಿಸೋಣ. ಮತ್ತು ಹಿಂದಿನ ವಿಡಿಯೋಗಳಲ್ಲಿ ನೀವು ಗಮನಿಸೋದಾದರೆ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದೆ, ಒಂದೊಂದು ಸಭೆಗೆ 7 ವಿಷಯಗಳು ನಾವು ಕಾಣ್ತೀವಿ. ಒಂದೊಂದು ಅಂದರೆ 7 ಸಭೆಗಳಿಗೆ 7 ವಿಷಯಗಳನ್ನು ನಾವು ಆ ಗ್ರಂಥದಲ್ಲಿ ಅಂದರೆ 2-3 ಅಧ್ಯಾಯದಲ್ಲಿ ಕಾಣ್ತೀವಿ. ಆ ರೀತಿಯಾಗಿ ಗಮನಿಸೋದಾದರೆ ಈ ಎಫೆಸ್ ಸಭೆ ಬಗ್ಗೆ 7 ವಿಷಯಗಳನ್ನು 2ನೇ ಅಧ್ಯಾಯ 1-7 ವಚನಗಳಲ್ಲಿ ನಾವು ಕಾಣಬಹುದು. ಏನು ಆ 7 ವಿಷಯಗಳು ಅನ್ನೋದು ಗಮನಿಸೋದಾದರೆ ಮೊದಲನೇದು ಕರ್ತನ ಪ್ರತ್ಯಕ್ಷತೆ. ಈ ಒಂದು ಎಫೆಸ್ ಸಭೆಗೆ ಕರ್ತನು ಹೇಗೆ ತನ್ನ ಒಂದು ಪ್ರತ್ಯಕ್ಷತೆಯನ್ನು ಈ ಒಂದು ಸಭೆಗೆ ಕೊಟ್ಟರು ಅನ್ನುವುದು ನಾವು ಗಮನಿಸ್ಬೋದು. 2ನೇದು ಮೆಚ್ಚುಗೆ. ಈ ಸಭೆಗೆ ಕರ್ತನು ಕೊಡುವ ಮೆಚ್ಚುಗೆ ಏನು ಅಂತ ನಾವು ಕಾಣ್ತೀವಿ. 3ನೇದು ಈ ಸಭೆಯ ತಪ್ಪುಗಳು ಏನು ತಪ್ಪು ಈ ಸಭೆ ಮಾಡ್ತಾ ಇದೆ ಅನ್ನೋದು. 4ನೇದು ಆ ತಪ್ಪುಗಳನ್ನು ತಿದ್ದುಕೊಳ್ಳಬೇಕು ಅಂದರೆ ಯಾವ ತಪ್ಪುಗಳನ್ನು ಹೇಗೆ ತಿದ್ದುಕೊಳ್ಳಬೇಕು ಅನ್ನುವುದು 4ನೇ ವಿಷಯವಾಗಿ ನಾವು ಕಾಣ್ತೀವಿ. 5ನೇದು ಆ ತಪ್ಪುಗಳನ್ನು ತಿದ್ದಿಕೊಳ್ಳದೆ ಹೋದರೆ ಆಗುವ ಶಿಕ್ಷೆ ಎಂಥದ್ದು ಅನ್ನೋದು ನಾವು ಗಮನಿಸ್ತೀವಿ. ಹಾಗೆ 6ನೇದು ಆ ಸಭೆಗೆ ಕೊಡುವ ಸಲಹೆ, ದೇವರು ಕೊಡುವ ಸಲಹೆ, ಕರ್ತನು ಕೊಡುವ ಸಲಹೆ ಏನು ಅನ್ನೋದು 6ನೇ ವಿಷಯ. 7ನೇ ವಿಷಯವಾಗಿ ನಾವು ಗಮನಿಸೋದಾದರೆ ಆ ಸಭೆಗೆ ಕರ್ತನು ಕೊಡುವ ಬಹುಮಾನ ಎಷ್ಟು ಅದ್ಭುತವಾದದ್ದು ಅನ್ನುವುದು ನಾವು ಕಾಣ್ತೀವಿ. ಸೊ ಈ 7 ವಿಷಯಗಳು ಒಂದೊಂದು ಸಭೆಗೆ ಕೂಡ ಈ 7 ವಿಷಯಗಳನ್ನು ನಾವು ಕಾಣಬಹುದು. ಆ ರೀತಿಯಾಗಿ ಹಿಂದಿನ ವಿಡಿಯೋಗಳಲ್ಲಿ ನಾವು ಒಂದು ಪ್ರತ್ಯಕ್ಷತೆಯನ್ನು ನೋಡಿದ್ವಿ. ಅಂದರೆ ಹೇಗೆ ಪ್ರತ್ಯಕ್ಷ ಪಡಿಸ್ಕೊಂಡ್ರು ಅನ್ನೋದು ಮೊದಲನೇ ವಚನದಲ್ಲೇ ಕಾಣಬಹುದು. ಏನಂತ, ಮತ್ತು 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ ಅನ್ನುವ ಮಾತನ್ನ ಗಮನಿಸ್ತೀವಿ. ಅಂದರೆ ಕರ್ತನ ಪ್ರತ್ಯಕ್ಷತೆ ಹೇಗಿದೆ ಅಂದರೆ 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಹಾಗೆ ನಾವು ಕಾಣ್ತೀವಿ. ಸೊ ಇದರೊಂದು ವಿವರಣೆಯನ್ನು ಕೂಡ ನಾವು ನೋಡಿದ್ವಿ. ಏನಂತ, ಮತ್ತೆ ಕರ್ತನು ಸಭೆಗಳ ಮಧ್ಯದಲ್ಲಿ ತಿರುಗಾಡ್ತಾ ಸಭೆಗಳ ಸ್ಥಿತಿಯನ್ನು ಗಮನಿಸುತ್ತಾ ಯಾವ ಸಭೆ ಆರಿ ಹೋಗುವ ಸ್ಥಿತಿಯಲ್ಲಿ ಇದೆಯೋ ಆ ಸಭೆಯನ್ನು ತಿರುಗಿ ಬೆಳಗಿಸುತ್ತಾ ಆ ಸಭೆಯನ್ನು ಸರಿಪಡಿಸುತ್ತಾ ಆ ಸಭೆಗಳ ಮಧ್ಯದಲ್ಲಿ ತಿರುಗಾಡುವ ಹಾಗೆ ನಾವು ಕಾಣ್ತೀವಿ. 7ನೇ ವಿಷಯವಾಗಿ ನಿಮಗೆ ಹೇಳಿರೋದು ಮೆಚ್ಚುಗೆ. ಈ ಒಂದು ಸಭೆಯ ಮೆಚ್ಚುಗೆ 4 ವಿಷಯಗಳನ್ನು ನಾವು ಕಾಣಬಹುದು. ಏನು ಆ 4 ವಿಷಯಗಳು ಅನ್ನೋದು ನಾವು ಗಮನಿಸೋದಾದ್ರೆ 2ನೇ ವಚನದಿಂದ
3ನೇ ವಚನದವರೆಗೆ ಆ ಸಭೆಯ ಮೆಚ್ಚುಗೆಗಳನ್ನು ಕಾಣಬಹುದು. ಏನು? 1, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು ಅನ್ನುವುದು ಮೊದಲನೇದು. 2ನೇದು, ನೀನು ದುಷ್ಟರನ್ನು ಸಹಿಸಲಾರಿ, ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ಅಂದ್ರೆ ಇದು 2ನೇ ಒಂದು ಮೆಚ್ಚುಗೆ. ಅಂದ್ರೆ ಆ ಕಾಲದಲ್ಲಿ ಅಪೋಸ್ತಲರು ಅಲ್ಲದಿದ್ದರೂ ತಾವು ಅಪೋಸ್ತಲರೆಂದು ಮತ್ತೆ ಹೇಳಿಕೊಳ್ಳುವವರನ್ನು ಇವರು ಅಂದ್ರೆ ಈ ಎಫೆಸ್ ಸಭೆಯವರು ಪರೀಕ್ಷಿಸಿ ಅವರು ಹೇಳುವ ಮಾತುಗಳು ಅಪೋಸ್ತಲರ ಮಾತುಗಳು ಅಲ್ಲ ಅನ್ನುವುದು ಪರೀಕ್ಷಿಸಿ ಕಂಡುಕೊಂಡ ಸಭೆಯಾಗಿ ನಾವು ಗಮನಿಸ್ತೀವಿ. ಹಾಗೆ ಈ ಸಭೆಯು ತುಂಬ ತಾಳ್ಮೆಯಿಂದ ದೇವರ ಒಂದು ರಾಜ್ಯದಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ತುಂಬ ಪ್ರಯಾಸಪಟ್ಟು ಮತ್ತೆ ಕೆಲಸ ಮಾಡಿದ ಒಂದು ಸಭೆಯಾಗಿ ಈ ಸಭೆಯನ್ನು ಕರ್ತನು ಮೆಚ್ಚಿಕೊಂಡ ಹಾಗೆ ನಾವು ಕಾಣ್ತೀವಿ. ಹಾಗೆ 3ನೇ ವಿಷಯ ಏನು ಮೆಚ್ಚಿಕೊಳ್ತಾ ಇದ್ದಾರೆ ಅನ್ನುವುದು ನಾವು ನೋಡೋದಾದ್ರೆ, ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಅಂದ್ರೆ ಕರ್ತನ ಹೆಸರಿಗೋಸ್ಕರ, ಸುವಾರ್ತೆಗೋಸ್ಕರ ಅವರು ಬೇಸರಗೊಳ್ಳದೆ ಸುವಾರ್ತೆಯನ್ನು ಸಾರಿದ ಒಂದು ಸಭೆ. ಯಾಕಂದ್ರೆ ಇನಿಷಿಯಲ್ ಪೀರಿಯಡ್ನಲ್ಲಿ, ಸ್ಟಾರ್ಟಿಂಗ್ ಪೀರಿಯಡ್ನಲ್ಲಿ ಈ ಒಂದು ಸಭೆಯು ಬೆಳೆಯಬಾರದು ಅಂತ ಅನೇಕ ವಿಧವಾದ ಒತ್ತಡಗಳು, ಅನೇಕ ವಿಧವಾದ ಶ್ರಮೆಗಳು, ಕಷ್ಟಗಳು, ಇವೆಲ್ಲದರ ಮಧ್ಯದಲ್ಲಿ ಈ ಎಫೆಸ್ ಸಭೆಯು ತುಂಬ ತಾಳ್ಮೆಯುಳ್ಳ ಸಭೆಯಾಗಿ ಪ್ರಯಾಸಪಟ್ಟು ಸುವಾರ್ತೆಯನ್ನು ಸಾರಿದ ಸಭೆಯಾಗಿ ನಾವು ಕಾಣ್ತೀವಿ. ಹಾಗೆ 4ನೇ ಒಂದು ಮೆಚ್ಚುಗೆ ಈ ಸಭೆಗೆ ಕರ್ತನು ಏನು ಕೊಡ್ತಾ ಇದ್ದಾರೆ ಅಂದ್ರೆ, ನಿಕೋಲಾಯಿತರ ಬೋಧನೆಯನ್ನು ಖಂಡಿಸಿದ ಸಭೆಯಾಗಿ ಈ ಸಭೆಯನ್ನು ನಾವು ಕಾಣ್ತೀವಿ. ಅಂದ್ರೆ 6ನೇ ವಚನದಲ್ಲಿ ನೀವು ಗಮನಿಸೋದಾದ್ರೆ, ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ ಅನ್ನುವ ಮೆಚ್ಚುಗೆ ಈ ಸಭೆಗೆ ಕೊಟ್ಟ ಹಾಗೆ ನಾವು ಕಾಣ್ತೀವಿ. ಸೊ ನಿಮಗೆ ಆ ಹಳೆಯ ವಿಡಿಯೋನಲ್ಲಿ ನಾನು ಈ ನಿಕೋಲಾಯಿತರು ಅಂದರೆ ಯಾರು, ಆ ನಿಕೋಲಾಯಿತರ ಒಂದು ಕೃತ್ಯಗಳು ಏನು, ಆ ನಿಕೋಲಾಯಿತರ ಬೋಧನೆಗಳು ಏನು ಅನ್ನುವ ವಿವರವನ್ನು ನಾನು ಮತ್ತೆ ಡೀಟೇಲ್ಡ್ ಆಗಿ ನಾನು ವಿವರಿಸಿದ್ದೀನಿ. ಈಗ ನಾವು ನೋಡೋದಾದ್ರೆ 3ನೇ ವಿಷಯವಾಗಿ ಈ ಸಭೆಯ ತಪ್ಪು ಏನಿತ್ತು, ಈ ಸಭೆಯ ತಪ್ಪು ಅನ್ನೋದು ನಾವು ನೋಡಿದ್ರೆ, ಈ ಸಭೆಯು ಕರ್ತನ ಮೇಲೆ ಮೊದಲ ಪ್ರೀತಿ ಅಂದ್ರೆ ಈ ಕರ್ತನು ಹೇಳ್ತಾ ಇರುವುದು ಏನು ಅನ್ನೋದು 4ನೇ ವಚನದಲ್ಲಿ ನೀವು ನೋಡೋದಾದ್ರೆ, ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯಾ. ಅಂದ್ರೆ ಕರ್ತನು ಈ ಸಭೆಯ ಒಂದು ತಪ್ಪು ಏನು ಹೊರಿಸ್ತಾ ಇದ್ದಾರೆ ಅಂದ್ರೆ, ಈ ಸಭೆಯು ಮೊದಲು ಕರ್ತನ ಮೇಲೆ ಇದ್ದ ಪ್ರೀತಿಯನ್ನು ಬಿಟ್ಟ ಸಭೆಯಾಗಿ ನಾವು ಕಾಣ್ತೀವಿ. ಸೊ ಈ ತಪ್ಪಿನ ಬಗ್ಗೆ ಕೂಡ ನಾನು ವಿವರಣೆಯನ್ನು ಕೊಟ್ಟೆ. ಏನಂತ, ಯಾಕಂದ್ರೆ ಈ ಸಭೆಯು ಎಫೆಸ್ ಸಭೆ ತುಂಬಾ ಪ್ರತ್ಯೇಕವಾದ ಸಭೆ. ಈ ಸಭೆಯು ಪ್ರಾರಂಭ ಸ್ಥಿತಿ ಹೇಗಿತ್ತು ಅಂದ್ರೆ, ಎಲ್ಲರೂ ದಿನಾಲೂ ಕೂಡ ಒಂದೊಂದು ಸ್ಥಳದಲ್ಲಿ ಸೇರಿಕೊಂಡು ಕರ್ತನನ್ನು ಸ್ತುತಿಸುತ್ತಾ ಮತ್ತೆ ಕರ್ತನ ಒಂದು ಆರಾಧನೆಯಲ್ಲಿ, ಕರ್ತನ ಒಂದು ಆ ಅನ್ಯೋನ್ಯ ಸಹವಾಸದಲ್ಲಿ ಬೆಳೀತಿದ್ದ ಒಂದು ಸಭೆಯಾಗಿ ನಾವು ಕಾಣ್ತೀವಿ. ಅಪೊಸ್ತಲ ಕೃತ್ಯಗಳಲ್ಲಿ ಮತ್ತೆ ಆ ಅಧ್ಯಾಯಗಳಲ್ಲಿ ನಾವು ನೋಡೋದಾದ್ರೆ, ಈ ಸಭೆಯು ತುಂಬಾ ಒಂದು ಡಿಸಿಪ್ಲೈನ್ಡ್ ಆಗಿ, ತುಂಬಾ ಪ್ರೀತಿಯುಳ್ಳ ಸಭೆಯಾಗಿ ಬೆಳೆದ ಸಭೆಯಾಗಿ ನಾವು ಕಾಣ್ತೀವಿ. ಸೊ ಕರ್ತನು ಈ ಸಭೆಗೆ ಈ ಮಾತು ಹೇಳುವುದರಲ್ಲಿ ಉದ್ದೇಶ ಏನು ಅಂದ್ರೆ, ಈ ಒಂದು ಸಭೆಯು ಮೊದಲು ಆ ಸಭೆ ತೋರಿಸಿರುವ
ಪ್ರೀತಿಯನ್ನು ಏನ್ ಮಾಡಿಬಿಟ್ಟಿದೆ ಅಂದ್ರೆ ಬಿಟ್ಟು ಬಿಟ್ಟಿದೆ. ಯಾಕೆ ಅಂದ್ರೆ ಸಭೆ ಬೆಳೀತಾ ಬೆಳೀತಾ ಸಭೆಯಲ್ಲಿ ಏನಾಯ್ತು ಅಂದ್ರೆ ಅನೇಕ ವಿಧವಾದ ಆಚಾರಗಳು ಹುಟ್ಕೊಂಡ್ವು. ಸೊ ಈ ಆಚಾರಗಳು ಹೆಚ್ಚಾಗ್ತಾ ಹೋಯ್ತು, ಸಭೆಯಲ್ಲಿ ಇರಬೇಕಾದ ಪ್ರೀತಿ ಕಮ್ಮಿ ಆಯ್ತಾ ಹೋಯ್ತು. ಸೊ ಈ ಆಚಾರಗಳು ಹೆಚ್ಚಾಗ್ತಾ ಇದ್ದಾಗ ಅವರಲ್ಲಿ ಇರುವ ಕರ್ತನ ಮೇಲೆ ಪ್ರೀತಿ, ಆಮೇಲೆ ಕರ್ತನ ಜೊತೆ ಇರುವ ಆ ಸಹವಾಸವನ್ನು ಬಿಟ್ಟ ಸಭೆಯಾಗಿ ನಾವು ಕಾಣ್ತೀವಿ. ಸೊ ಕರ್ತನು ಈ ಸಭೆಯ ಈ ತಪ್ಪು ಬಗ್ಗೆ ಹೇಳುತ್ತಾ ಸಭೆಯು ಈ ತಪ್ಪನ್ನು ಹೇಗೆ ತಿದ್ದುಕೊಳ್ಳಬೇಕು ಅನ್ನುವುದು 3 ವಿಷಯಗಳನ್ನು ಹೇಳಿದ ಹಾಗೆ ನಾವು ಗ್ರಂಥದಲ್ಲಿ ಕಾಣಬಹುದು. ಸೊ ಈಗ ಇವೆಲ್ಲ ಕೂಡ ಜಸ್ಟ್ ಇಂಟ್ರೊಡಕ್ಷನ್ ಆಗಿ ಹಿಂದಿನ ವಿಡಿಯೋಗಳಲ್ಲಿ ಇವೆಲ್ಲವೂ ಕೂಡ ಡಿಟೇಲ್ಡ್ ಆಗಿ ವಿವರಿಸಿದ ಮಾತುಗಳನ್ನೇ ನಿಮ್ಮ ಜೊತೆ ಹಂಚಿಕೊಂಡೆ. ಈಗ ಇವತ್ತಿನ ದಿನ ನಮ್ಮ ಒಂದು ಧ್ಯಾನ ಅಂಶವು ಏನಾಗಿದೆ ಅಂದರೆ ಈ ತಪ್ಪುಗಳನ್ನು ಹೇಗೆ ತಿದ್ದುಕೊಳ್ಳಬೇಕು ಅನ್ನುವುದು ಕರ್ತನು ಈ ಸಭೆಗೆ ಹೇಗೆ ಹೇಳ್ತಾ ಇದ್ದಾರೆ, ಯಾವ ವಿಷಯಗಳಲ್ಲಿ ತಿದ್ದುಕೊಳ್ಳಬೇಕು, ಹೇಗೆ ತಿದ್ದುಕೊಳ್ಳಬೇಕು ಅನ್ನುವುದು 3 ವಿಷಯಗಳನ್ನು ಹೇಳಿದ ಹಾಗೆ ನಾವು ಗಮನಿಸಬಹುದು. ನೀವು ವಾಕ್ಯದಲ್ಲಿ ನೋಡುವುದಾದ್ರೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ನೀವು ನೋಡಿದರೆ 5ನೇ ವಚನದಲ್ಲಿ ನೀವು ಗಮನಿಸೋದಾದ್ರೆ 3 ವಿಷಯಗಳನ್ನು ಕಾಣಬಹುದು. ಏನು ತಿದ್ದುಕೊಳ್ಳಬೇಕು ಅನ್ನುವುದು, ಮೊದಲನೇದು ಏನು ತಿದ್ದುಕೊಳ್ಳಬೇಕು ಅನ್ನೋದು ನೋಡಿದ್ರೆ, ಎಲ್ಲಿಂದ ಬಿದ್ದಿದ್ದೀಯೋ ನೆನಪಿಗೆ ತಂದುಕೋ. ಮೊದಲನೇದು ನೆನಪಿಗೆ ತಂದುಕೋ. 2ನೇದು ದೇವರ ಕಡೆಗೆ ತಿರುಗಿಕೋ. 2ನೇದು ದೇವರ ಕಡೆಗೆ ತಿರುಗಿಕೋ. 3ನೇದು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ಅನ್ನುವುದು. ಈ 3 ವಿಷಯಗಳನ್ನು ಈ ಒಂದು ಸಭೆಗೆ ಕರ್ತನು ಹೇಳಿ, ಈ 3 ವಿಷಯಗಳಲ್ಲಿ ನೀವು ತಿದ್ದುಕೊಳ್ಳಿರಿ ಅನ್ನುವ ಮಾತು ಕರ್ತನು ಹೇಳಿದ ಹಾಗೆ ನಾವು ಗಮನಿಸ್ತಾ ಇದ್ದೀವಿ. ಈ 3 ಮಾತುಗಳು ನಮ್ಮ ಒಂದು ನೆನಪಿನಲ್ಲಿ ಇಟ್ಕೋಬೇಕು ಅಂದ್ರೆ ಇಂಗ್ಲಿಷ್ನಲ್ಲಿ 3 ಪದಗಳನ್ನು ನಾನು ಹೇಳ್ತೀನಿ. ಮೊದಲನೇದು ನೆನಪಿಗೆ ತಂದುಕೋ ಇಲ್ಲ ನೆನಪಿಸಿಕೋ ಅನ್ನುವ ಮಾತಿಗೆ ರಿಮೆಂಬರ್ ಅನ್ನುವ ಮಾತು ನಾವು ಕಾಣ್ತೀವಿ. 2ನೇದು ದೇವರ ಕಡೆಗೆ ತಿರುಗಿಕೋ ಅನ್ನುವ ಮಾತಿಗೆ ರಿಪೆಂಟೆನ್ಸ್ ಅನ್ನುವ ಮಾತು ನಾವು ಗಮನಿಸಬಹುದು. 3ನೇದು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ಅನ್ನುವ ಮಾತಿಗೆ ರಿಪೀಟ್ ಅನ್ನುವ ಮಾತು ನಾವು ಗಮನಿಸಬಹುದು. ಅಂದ್ರೆ ಈ 3 ಮಾತುಗಳನ್ನು ನಾವು ಜ್ಞಾಪಕಕ್ಕೆ ತಂದುಕೊಂಡರೆ ಮತ್ತೆ ಈ ಎಫೆಸ್ ಸಭೆಯು ತಿದ್ದುಕೊಳ್ಳಬೇಕಾದ 3 ವಿಷಯಗಳನ್ನು ನಮ್ಮ ಒಂದು ನೆನಪಿನಲ್ಲಿ ಇಟ್ಕೋಬಹುದು. 1 ರಿಮೆಂಬರ್, 2 ರಿಪೆಂಟ್, 3ನೇದು ರಿಪೀಟ್ ಅನ್ನುವ ಮಾತುಗಳನ್ನು ನಾವು ಕಾಣ್ತೀವಿ. ಸೊ ಈ 3 ಮಾತುಗಳನ್ನು, ಕೆಲವು ವಿಷಯಗಳನ್ನು ಧ್ಯಾನಿಸಿ ಆಮೇಲೆ ತಿದ್ದುಕೊಳ್ಳಬೇಕಾದ ವಿಷಯಗಳನ್ನು ತಿದ್ದುಕೊಳ್ಳದೇ ಇದ್ದಾಗ ಯಾವ ಒಂದು ಶಿಕ್ಷೆ ಉಂಟಾಗುತ್ತೆ ಅನ್ನುವುದು ಕೆಲವು ವಿಷಯಗಳನ್ನು ಧ್ಯಾನಿಸೋಣ. ಈಗ ನಾನು ಹೇಳಿರುವ ಮೊದಲನೇ ಮಾತು ರಿಮೆಂಬರ್ ಅಂದ್ರೆ ನೆನಪು ಮಾಡಿಕೋ ಅನ್ನುವ ಮಾತು ನಾವು ಕಾಣ್ತೀವಿ. ಸೊ ಈ ಒಂದು ಸಭೆಯು ಹೇಗಿತ್ತು ಅನ್ನೋದಾದ್ರೆ ಕರ್ತನ ಒಂದು ಪ್ರೀತಿ ಸಾರುವ ಸಭೆಯಾಗಿ ಈ ಮೊದಲನೇ ಸಭೆಯು ಅನ್ಯೋನ್ಯವಾದ ಸಭೆ. ಇನ್ನೊಂದು, ಈ ಸಭೆಯು ಏಕ ಮನಸ್ಸಿನಿಂದ ಮತ್ತೆ ಸ್ಥಿರವಾದ ಒಂದು ಭಕ್ತಿಯಲ್ಲಿ ಏನಂತಾರಂದ್ರೆ ಬೆಳೆದ ಒಂದು ಸಭೆಯಾಗಿ ನಾವು ಕಾಣ್ತೀವಿ. ಅನೇಕವಾದ ಒಂದು ಎಕ್ಸಾಂಪಲ್ಸ್ ನಾವು ನೋಡ್ತೀವಿ. ಮತ್ತೆ ಪೇತ್ರನನ್ನು ಒಂದು ಜೈಲಿನಲ್ಲಿ ಹಾಕಿದಾಗ ಸಭೆಯೆಲ್ಲ ಕೂಡ ಏಕ ಮನಸ್ಸಿನಿಂದ ಪ್ರಾರ್ಥಿಸಿದರು. ಆ ಒಂದು ಪ್ರಾರ್ಥನೆ ಒಂದು ಏನಂತಾರಂದ್ರೆ ಆ ಒಂದು ಬಿಡುಗಡೆ ಎಷ್ಟು ಅದ್ಭುತ ಅನ್ನೋದು ನಾವು ವಾಕ್ಯದಲ್ಲೇ ನಾವು ಗಮನಿಸ್ತೀವಿ. ಯಾಕಂದ್ರೆ ಆ ಒಂದು ಪೇತ್ರನು
ಅಲ್ಲಿಂದ ಅವರು ಪ್ರಾರ್ಥನೆ ಮಾಡ್ತಾ ಇರುವ ಆ ಸ್ಥಳಕ್ಕೆ ಬರುವವರೆಗೆ ಅದ್ಭುತ. ಯಾಕಂದ್ರೆ ರೋಮನ್ ಜೈಲ್ ಆ ಒಂದು ಸಿಸ್ಟಮ್ ಹೇಗೆ ಅಂದ್ರೆ ತುಂಬಾ ಸೆಕ್ಯೂರ್ಡ್ ಆದ ಜೈಲ್ ಪರಿಸ್ಥಿತಿ ಅಂತ ನಾವು ಕಾಣ್ತೀವಿ. ಅಂಥ ಒಂದು ಸೆಕ್ಯೂರ್ಡ್ ಆದ ಜೈಲಿನಿಂದ ಒಬ್ಬರನ್ನು ಬಿಡಿಸಬೇಕು ಅಂದ್ರೆ ಅದು ಆಲ್ಮೋಸ್ಟ್ ಇಂಪಾಸಿಬಲ್. ಆದರೆ ಸಭೆಯು ಏಕ ಮನಸ್ಸಿನಿಂದ ಬಿಡದೆ ಕರ್ತನ ಮೇಲೆ ವಿಶ್ವಾಸದಿಂದ ಮಾಡಿದ ಆ ಪ್ರಾರ್ಥನೆಯ ಒಂದು ಅದ್ಭುತವಾದ ಅದು ಒಂದು ಬಿಡುಗಡೆ ಎಷ್ಟು ಅದ್ಭುತ ಅಂದ್ರೆ, ಪೇತ್ರನನ್ನು ದೇವರು ಮತ್ತೆ ದೇವದೂತನನ್ನು ಕಳುಹಿಸಿ ಅಲ್ಲಿಂದ ಬಿಡುಗಡೆಗೊಳಿಸಿಕೊಂಡ ಹಾಗೆ ನಾವು ವಾಕ್ಯದಲ್ಲಿ ಗಮನಿಸಬಹುದು. ಅಂದ್ರೆ ಸಭೆಯ ಸ್ಥಿತಿ, ಮೊದಲನೇ ಸ್ಥಿತಿ ಹೇಗಿತ್ತು ಅಂದ್ರೆ ಎಲ್ಲರೂ ಕೂಡ ಏಕ ಮನಸ್ಸಿನಿಂದ, ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಾಗ್ಲಿ, ಎಲ್ಲರೂ ದೇವರ ಒಂದು ಆರಾಧನೆಯಲ್ಲಾಗ್ಲಿ, ಆಮೇಲೆ ಕರ್ತನ ಮೇಜಿನ ವಿಷಯದಲ್ಲಾಗ್ಲಿ ಎಲ್ಲರೂ ಕೂಡ ಅನ್ಯೋನ್ಯವಾದ ಸಹವಾಸದಲ್ಲಿ ಇದ್ದ ಒಂದು ಸಭೆಯಾಗಿ ನಾವು ಕಾಣ್ತೀವಿ. ಎರಡನೇದು, ಈ ಸಭೆಯ ಸ್ಥಿತಿ ಆಚಾರಗಳಲ್ಲಿ ಹೇಗೆ ತಿರುಗಿಕೊಳ್ತು ಅನ್ನೋದು ನಾವು ಗಮನಿಸೋದಾದ್ರೆ, ಆ ಕಾಲದಲ್ಲಿ ಮತ್ತೆ ಸಭೆ ಬೆಳೀತಾ ಇದ್ದಾಗ ಅಪೋಸ್ತಲರು ಅಲ್ಲದಿದ್ದರೂ ಕೆಲವರು ತಾವು ಅಪೋಸ್ತಲರೆಂದು ಅವರು ಮಾಡುವ ಬೋಧನೆಗಳನ್ನು, ಅಂದ್ರೆ ಈ ಒಂದು ಗ್ರಂಥಕ್ಕೆ ವಿರುದ್ಧವಾದ ಬೋಧನೆಗಳನ್ನು ಮಾಡುವವರು ಕೂಡ ಅನೇಕರು ಇದ್ದ ಹಾಗೆ ನಾವು ವಾಕ್ಯದಲ್ಲಿ ನಾವು ಕಾಣ್ತೀವಿ. ಅಂಥವರನ್ನು ಪರೀಕ್ಷಿಸುವ ಒಂದು ಸಭೆಯಾಗಿ ನಾವು ಕಾಣ್ತೀವಿ ಈ ಎಫೆಸ್ ಸಭೆಯು. ಸೊ ಇವರು ಎಲ್ಲ ಒಂದು ಬೋಧನೆಗಳನ್ನು ಪರೀಕ್ಷಿಸುವುದರಲ್ಲಿ ಇವರಿಗೆ ಗೊತ್ತಾಗಲಾರ್ದೆ ಏನಾಯ್ತು ಅಂದ್ರೆ ಇತರರನ್ನು ಒಂದು ಬೇರೆ ವಿಧವಾದ ಒಂದು ದೃಷ್ಟಿಕೋನದಿಂದ ನೋಡುವುದು ಶುರು ಮಾಡಿಕೊಂಡ್ರು. ನಾವು ಗಮನಿಸೋದಾದ್ರೆ ಸಭೆಯ ಒಂದು ಮೂಲ ಉದ್ದೇಶ ಏನು ಅಂದ್ರೆ ಕರ್ತನ ಪ್ರೀತಿಯನ್ನು ಸಾರುವುದೇ ಸಭೆಯ ಮೂಲ ಉದ್ದೇಶವಾಗಿ ನಾವು ಕಾಣ್ತೀವಿ. ಈ ಪ್ರಕಟಣೆ ಗ್ರಂಥದಲ್ಲಿ 7 ಸಭೆಗಳಿಗೆ ಕರ್ತನು ಹೇಳ್ತಾ ಇರುವ ಮಾತೇನಂದ್ರೆ, ಒಂದೊಂದು ಸಭೆಯು ಒಂದೊಂದು ದೀಪಸ್ತಂಭಕ್ಕೆ ಹೋಲಿಸಿದ ಹಾಗೆ ನಾವು ಕಾಣ್ತೀವಿ. ದೀಪಸ್ತಂಭ ಏನಾಗಿದೆ ಅಂದ್ರೆ, ದೀಪಸ್ತಂಭವು ದೀಪವನ್ನು ಮತ್ತೆ ಏನಂತಾರೆ ಅಂದ್ರೆ ಈ ಸ್ತಂಭ ಏನಾಗಿದೆ ಅಂದ್ರೆ ಅದರ ಮೇಲೆ ದೀಪ ಇಟ್ಟಾಗ ಆ ಒಂದು ಎತ್ತರದ ಪ್ರದೇಶದಲ್ಲಿ ಈ ದೀಪಸ್ತಂಭದ ಮೇಲೆ ಇಟ್ಟ ಆ ದೀಪವು ಏನಾಗಿತ್ತು ಅಂದ್ರೆ ಅನೇಕರಿಗೆ ದಾರಿ ತೋರಿಸುವ ಹಾಗೆ, ಅನೇಕರಿಗೆ ಬೆಳಕನ್ನು ಸಾರುವುದ ಹಾಗೆ ನಾವು ಕಾಣ್ತೀವಿ. ಸೊ ಈ ದೀಪಸ್ತಂಭದ ಉದ್ದೇಶ ಏನು ಅಂದ್ರೆ, ಸಭೆಯ ಉದ್ದೇಶ ಏನು ಅಂದ್ರೆ, ಸಭೆಯಲ್ಲಿ ಯಾವಾಗ ಬೆಳಕಾಗಿರುವ ಕ್ರಿಸ್ತನನ್ನು ಹೊಂದಿಕೊಂಡು ಇರುತ್ತೋ ಆ ಸಭೆ ಏನಾಗುತ್ತೆ ಅಂದ್ರೆ ಅನೇಕರಿಗೆ ಆ ಬೆಳಕಿನ ಹತ್ರ ನಡೆಸುವ ಒಂದು ಸಭೆಯಾಗಿ ನಾವು ಕಾಣ್ತೀವಿ. ಸೊ ಈ ಯಾವಾಗ ಈ ದೀಪಸ್ತಂಭ ಮೇಲೆ ಇರುವ ಆ ದೀಪಕ್ಕೆ ಸರಿಯಾದ ಸ್ಥಿತಿ ಇಳ್ದಂಗೆ ಆ ದೀಪವನ್ನು ಅವರು ತೋರಿಸಬೇಕಾದ ಆ ಪ್ರೀತಿಯನ್ನು ಯಾವಾಗ ಸಭೆ ಕಳ್ಕೊಳ್ಳುತ್ತೋ ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಸಭೆ ಕೇವಲ ಒಂದು ದೀಪ ಸ್ತಂಭವಾಗಿ ಉಳಿದು ಬಿಡುತ್ತೆ. ಅದರ ಮೇಲೆ ಏನಿರುವುದಿಲ್ಲ ಅಂದ್ರೆ ಕರ್ತನ ಪ್ರೀತಿ ಇರುವುದಿಲ್ಲ. ಯಾಕಂದ್ರೆ ಕರ್ತನ ಪ್ರೀತಿ ಇರಲಾರದ ಸಭೆ ಏನಾಗಿದೆ ಅಂದ್ರೆ ಕೇವಲ ಒಂದು ಬಿಲ್ಡಿಂಗ್ ಇಲ್ಲ ಒಂದು ಕಟ್ಟಡವಾಗಿ ಮಾತ್ರನೇ ನಾವು ಕಾಣ್ತೀವಿ. ಈ ಕಾಲದಲ್ಲಿ ನಾವು ಗಮನಿಸೋದಾದ್ರೆ ಅನೇಕ ಮತ್ತೆ ಒಂದು ವಿಚಾರಕರವಾದ ಒಂದು ವಿಷಯ ಏನು ಅಂದ್ರೆ, ಕರ್ತನ ಸಭೆಯಾಗಿರುವ ನಾವೆಲ್ಲರೂ ಏನು ತೋರಿಸುವರಾಗಿದ್ದೀವಿ ಅಂದ್ರೆ ಯೇಸು ಸ್ವಾಮಿಯ ಪ್ರೀತಿಯನ್ನು ಸಾರುವುದೇ ಸುವಾರ್ತೆಯ ಮೂಲ ಉದ್ದೇಶವಾಗಿ ನಾವು ಕಾಣ್ತೀವಿ. ಆದರೆ ಈಗಿನ ಕಾಲ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಕ್ರೈಸ್ತವರಲ್ಲೇ ಅನೇಕವಾದ ಡಿನಾಮಿನೇಷನ್ಗಳು, ಗ್ರೂಪುಗಳು, ನಮಗೆ ಅನೇಕರು ಅವರವರಿಗೆ ತೋಚಿದ ಹಾಗೆ ಇಂಡಿಪೆಂಡೆಂಟ್ ಇರುವುದಾಗ್ಲಿ ಅನೇಕವಾದ ಈ ಒಂದು ಪರಿಸ್ಥಿತಿ ನೆಲೆಗೊಂಡು
ಒಬ್ಬರಿಗೆ ಒಬ್ಬರು ಪ್ರೀತಿ ಇರಲಾರದ ಒಂದು ಸ್ಥಿತಿಯನ್ನು ನಾವು ಕಾಣ್ತೀವಿ. ಆಕ್ಚುಲ್ ಆಗಿ ನಾವು ನೋಡುವುದಾದ್ರೆ ಎಲ್ಲರೂ ನಮ್ಮನ್ನು ಕ್ರೈಸ್ತವರನ್ನಾಗೆ ನೋಡ್ತಾರೆ. ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಡಿನಾಮಿನೇಷನ್ಸ್ ಆಗಲಿ, ಗ್ರೂಪ್ಗಳಾಗ್ಲಿ, ಇವೆಲ್ಲವೂ ಕೂಡ ನಾವು ಮಾಡಿಕೊಂಡು ನಾವು ಕಲ್ಪಿತ ಮಾಡಿಕೊಂಡಿದ್ದು. ಆದರೆ ಹೊರಗಿನವರಿಗೆ ನಾವು ಕಾಣಿಸೋದೇನೆಂದ್ರೆ ಕ್ರಿಸ್ತನನ್ನು ಹಿಂಬಾಲಿಸೋರು, ಅಂದ್ರೆ ಕ್ರಿಶ್ಚಿಯನ್ಸ್ ಆಗೇ ನಾವು ಕಾಣ್ತೀವಿ. ಅದಕ್ಕೆ ಒಬ್ಬ ಬೋಧಕನು ಹೇಳಿರುವ ಒಂದು ಮಾತು ಏನು ಅಂದ್ರೆ, ಕ್ರೈಸ್ತವರು ಏನು ಗ್ರಂಥವನ್ನು ಓದ್ತಾರೆ, ದೇವರನ್ನು ತಿಳ್ಕೊಳ್ಳೋದಕ್ಕೆ ಗ್ರಂಥವನ್ನು ಓದ್ತಾರೆ. ಆದರೆ ಅನ್ಯರು ಕ್ರೈಸ್ತವರನ್ನು ಓದ್ತಾರಂತೆ. ಯಾಕಂದ್ರೆ ಅವರ ಒಂದು ನಡತೆಯಾಗ್ಲಿ, ಅವರ ಒಂದು ಮಾತಾಗ್ಲಿ, ಅವರು ತೋರಿಸುವ ಪ್ರೀತಿಯಾಗ್ಲಿ, ಅವರು ತೋರಿಸುವ ವ್ಯಕ್ತಿತ್ವವಾಗ್ಲಿ, ಅವು ಏನಾಗಿದೆ ಅಂದ್ರೆ ಕ್ರಿಸ್ತನನ್ನು ತೋರಿಸುವ ಮೂಲ ಏನಾಗಿದೆ ಅಂದ್ರೆ ಕ್ರಿಸ್ತನ ಪ್ರೀತಿಯನ್ನು ಸಾರುವುದು ನಮ್ಮೆಲ್ಲರ ಒಂದು ಬಾಧ್ಯತೆಯಾಗಿ ನಾವು ಕಾಣ್ತೀವಿ. ಆದರೆ ಈ ಕಾಲದಲ್ಲಿ ಏನಾಗ್ಬಿಡ್ತು ಅಂದ್ರೆ ನಮ್ಮಲ್ಲಿ ಅನೇಕವಾದ ಈ ಡಿವಿಷನ್ಸ್ಗಳು ಜಾಸ್ತಿ ಆಗಿ ನಮ್ಮಲ್ಲಿ ನಾವೇ ಒಂದು ಪ್ರೀತಿ ಇರಲಾರದ ಒಂದು ಸ್ಥಿತಿಗೆ ಬಂದ್ಬಿಟ್ಟಿವಿ. ಸೊ ಈ ಎಫೆಸ್ ಸಭೆಗೆ ಕರ್ತನು ಹೇಳ್ತಾ ಇರುವ ಮಾತು ಏನು ಅಂದ್ರೆ, ರಿಮೆಂಬರ್. ಏನು ರಿಮೆಂಬರ್? ನೀನು ಏನು ನೆನಪಿಗೆ ತಂದುಕೋ ಅಂದ್ರೆ, ನೀನು ಎಲ್ಲಿಂದ ಬಿದ್ದೀಯೋ ಅದನ್ನು ನೆನಪು ಮಾಡಿಕೋ. ಅಂದ್ರೆ ನೀನು ಯಾವ ಒಂದು ಅತ್ಯುನ್ನತವಾದ ಸ್ಥಿತಿಯಲ್ಲಿ, ಆತ್ಮಿಕವಾದ ಸ್ಥಿತಿಯಲ್ಲಿ ಇದ್ದೀಯೋ ಅಂತ ಒಂದು ಸ್ಥಿತಿಯಿಂದ ನೀನು ಎಲ್ಲಿಗೆ ಬಿದ್ದುಬಿಟ್ಟಿಯೋ ಅದನ್ನು ನೀನು ನೆನಪಿಸಿಕೋ. ಯಾಕಂದ್ರೆ ಈ ಕಾಲದಲ್ಲಿ ಈ ಮಾತು ಎಲ್ಲರಿಗೂ ಕೂಡ ವರ್ತಿಸುತ್ತೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಕರ್ತನಲ್ಲಿ ಎಲ್ಲರೂ ಕೂಡ ಸಹೋದರರೇ. ನಾವೆಲ್ಲ ನಮ್ಮೆಲ್ಲರ ಒಂದು ಬಾಧ್ಯತೆ, ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ಈ ಕಾಲದಲ್ಲಿ ನಡೀತಾ ಇರುವ ಅನೇಕ ವಿಷಯಗಳು ನಮ್ಮೆಲ್ಲರಿಗೂ ಒಂದು ಸೂಚನೆ ಏನು ತೋರಿಸ್ತಾ ಇದೆ ಅಂದ್ರೆ, ಕರ್ತನ ಬರುವಣಿಕೆ ತುಂಬಾ ಸಮೀಪವಾಗಿದೆ ಅನ್ನುವುದು ನಾವು ಕಾಣ್ತೀವಿ. ಈ ಸಮೀಪವಾಗಿ ಇರುವ ಈ ಕಾಲದಲ್ಲಿ ಸಭೆಯ ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ, ನಮ್ಮಲ್ಲಿ ಒಂದು ಯೂನಿಟಿ ಬರಬೇಕು, ನಮ್ಮಲ್ಲಿ ಒಂದು ಏಕ ಮನಸ್ಸು ಬರಬೇಕು, ನಮ್ಮಲ್ಲಿ ಒಂದು ಪ್ರೀತಿಯ ಒಂದು ಸಹವಾಸ ಬಂದು ನಾವು ಇತರರಿಗೆ ಕರ್ತನ ಒಂದು ಪ್ರೀತಿಯನ್ನು ತೋರಿಸುತ್ತಾ ಆ ಬೆಳಕಿನತ್ತ ಅನೇಕ ಅನ್ಯ ಜನರನ್ನು ನಡೆಸುವ ಒಂದು ರೆಸ್ಪಾನ್ಸಿಬಿಲಿಟಿ ಸಭೆಗೆ ಇರುವುದ ಹಾಗೆ ನಾವು ಕಾಣ್ತೀವಿ. ಸೊ ಸಭೆ ನಮಗೆ, ಕರ್ತನು ನಮಗೆ ಈ ಸಮಯದಲ್ಲಿ ಹೇಳ್ತಿರುವ ಮಾತು ಏನಂದ್ರೆ, ನೀನು ನೆನಪಿಸ್ಕೋ, ನೆನಪು ಮಾಡಿಕೋ. ನೀನು ಯಾವ ಒಂದು ಸ್ಥಿತಿಯಲ್ಲಿದೆಯೋ, ನೀನು ಈ ಒಂದು ಕರ್ತನನ್ನು ನಂಬಿಕೊಂಡು ಬಂದಾಗ ನೀನು ಯಾವ ಒಂದು ಸ್ಥಿತಿಯಲ್ಲಿ, ಯಾವ ಒಂದು ಪ್ರೀತಿಯಲ್ಲಿ ಇದ್ದೀಯೋ ಒಂದು ಸತಿ ನೀನು ನೆನಪಿಸಿಕೋ ಅಂತ ಕರ್ತನು ನಮಗೆ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ನಾವೆಲ್ಲ ಕೂಡ ಸಭೆಯಾಗಿರುವ ನಮ್ಮೆಲ್ಲರ ಒಂದು ಬಾಧ್ಯತೆ ಏನು ಅಂದ್ರೆ, ದೀಪಸ್ತಂಭದ ಮೇಲೆ ಪ್ರೀತಿ ಇಲ್ಲ ಬೆಳಕು ಅನ್ನುವ ಕ್ರಿಸ್ತನನ್ನು ನಾವು ಎಲ್ಲರಿಗೆ ತೋರಿಸುವುದೇ ನಮ್ಮ ಒಂದು ಸಭೆಯ ಮುಖ್ಯ ಉದ್ದೇಶವಾಗಿ ನಾವು ಕಾಣ್ತೀವಿ. ಅದನ್ನು ನಾವು ನೆನಪು ಮಾಡ್ಕೋಬೇಕು. ಸಭೆಯಲ್ಲಿ ನಿಜವಾಗ್ಲೂ ಕ್ರಿಸ್ತನಿದ್ದಾನ ಇಲ್ವಾ, ನಾವು ಕ್ರೈಸ್ತವರಾಗಿರುವ ನಾವು ಕ್ರೈಸ್ತವ ಪ್ರೀತಿಯನ್ನು ಇತರರಿಗೆ ನಾವು ತೋರಿಸ್ತಾ ಇದ್ದೀವಾ ಇಲ್ವಾ, ಒಂದ್ಸತಿ ನಾವು ನೆನಪು ಮಾಡ್ಕೋಬೇಕು. ರಿಮೆಂಬರ್. ಎರಡನೇ ಮಾತು ಏನು ಅಂದ್ರೆ, ತಿರುಗಿಕೋ, ರಿಪೆಂಟ್ ಅನ್ನುವ ಮಾತು ನಾವು ಕಾಣ್ತೀವಿ. ಸೊ ರಿಪೆಂಟೆನ್ಸ್ ಅನ್ನುವುದು ಏನು ಅಂದ್ರೆ, ಮೊದಲನೇದು ಬಾಯಿ ಮಾತಿಂದ ನಾವು ಮಾಡಿರುವ ಪಾಪಗಳನ್ನು ಒಪ್ಪಿಕೊಳ್ಳುವುದೇ ರಿಪೆಂಟೆನ್ಸ್ ಅಲ್ಲ. ರಿಪೆಂಟೆನ್ಸ್ನ ಪರಿಪೂರ್ಣ ಉದ್ದೇಶ ಏನು ಅಂದ್ರೆ, ಮೊದಲನೇದು ಏನು ಅಂದ್ರೆ, ನಾವು ಮಾಡುವ ತಪ್ಪುಗಳು ಇಲ್ಲ ಪಾಪಗಳನ್ನು ಅಕ್ನಾಲೆಜ್ಮೆಂಟ್ ಮಾಡ್ಕೋಬೇಕು. ನಾನು ಮಾಡುವ ಈ ತಪ್ಪು, ಅದನ್ನು ಕರ್ತನೇ ನಾನು ಇನ್ನೊಂದು ಸತಿ ನಾನು ಆ ತಪ್ಪನ್ನು ಮಾಡಲ್ಲ. ಇನ್ನೊಂದು ಮುಖ್ಯವಾದದ್ದೇನೆಂದ್ರೆ, ಆ ತಪ್ಪನ್ನು ನಾವು ತಿದ್ದುಕೊಂಡು ಇನ್ನೊಂದು ಸತಿ ಅದನ್ನು ಮಾಡದೇ ಇರುವುದೇ ನಿಜವಾದ ಒಂದು ರಿಪೆಂಟೆನ್ಸ್ ಆಗಿ ನಾವು ಕಾಣ್ತೀವಿ. ಸೊ ಈ ಸಭೆಗೆ
ಕರ್ತನು ಹೇಳ್ತಿರುವ ಮಾತು ಏನು ಅಂದ್ರೆ, ದೇವರ ಕಡೆಗೆ ತಿರುಗಿಕೋ. ಯಾಕಂದ್ರೆ ಈ ಕಾಲದಲ್ಲಿ ಅನೇಕರು, ನಾವು ಗಮನಿಸೋದಾದ್ರೆ ನಮಗೆ ಎರಡು ಮಾರ್ಗ, ಒಂದು ಲೋಕ, ಇಲ್ಲ ದೇವರು. ಅದಕ್ಕೆ ಹೇಳ್ತಾರೆ, ಒಬ್ಬ ಭಕ್ತನು ಹೇಳಿರುವ ಮಾತು ಏನು ಅಂದ್ರೆ, ನಾವು ವಿಶ್ವಾಸಿಗಳು ಪಾಪದಲ್ಲಿ ಬೀಳಲಿಕ್ಕೆ 3 ಕಾರಣಗಳು ಅಂತೆ. ಒಂದು ಸೈತಾನನು, 2 ಲೋಕ, 3ನೇದು ಶರೀರ. ಈ 3 ಕ್ಯಾಟಗರಿನಲ್ಲೇ ಎಲ್ಲ ಒಂದು ಪಾಪದ ವಿಷಯಗಳು ಈ 3ರಲ್ಲೇ ನಾವು ಕಾಣ್ತೀವಿ. ಒಂದು ಲೋಕ, 2ನೇದು ಶರೀರ, 3ನೇದು ಸೈತಾನನು. ನಾವು ಈ 3ಅನ್ನು ಜಯಿಸಬೇಕು ಅಂದ್ರೆ ಕರ್ತನ ಒಂದು ಸಹವಾಸದಲ್ಲಿ ಇದ್ರೆ ಮಾತ್ರನೇ ನಾವು ಇವನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ರಿಪೆಂಟೆನ್ಸ್ ಅನ್ನುವುದು ಏನು ಅಂದ್ರೆ, ನಾವು ಸಭೆಯಾಗಿರುವ ನಾವು ಕರ್ತನಿಗೆ ಇಷ್ಟವಾಗುವ ರೀತಿಯಲ್ಲಿ ನಡ್ಕೊಳ್ಳುವುದೇ ನಿಜವಾದ ಒಂದು ರಿಪೆಂಟೆನ್ಸ್. ಲೋಕದ ಕಡೆಯಿಂದ ದೇವರ ಕಡೆಗೆ ನಮ್ಮ ಮನಸ್ಸನ್ನು ನಾವು ತಿರುಗಿ ಮತ್ತೆ ಕರ್ತನ ಮೇಲೆ ನಾವು ಏಕಾಗ್ರತೆಗೊಳ್ಳುವುದೇ ನಿಜವಾದ ರಿಪೆಂಟೆನ್ಸ್ ಆಗಿ ನಾವು ಕಾಣ್ತೀವಿ. 3ನೇದು, ಈ ಒಂದು ಸಭೆಗೆ ಕರ್ತನ ಹೇಳ್ತಿರುವ ಮಾತು, ತಿದ್ದುಕೊಳ್ಳಬೇಕಾಗಿರುವ ಮಾತು ಹೇಳ್ತಾ ಇರೋದೇನು ಅಂದ್ರೆ, ಮೊದಲು ನೀನು ಮಾಡ್ತಾ ಇದ್ದ ಕೃತ್ಯಗಳನ್ನು ನೀನು ಮಾಡು. ಅಂದ್ರೆ ನೀನು ಮೊದಲು ಯಾವ ಒಂದು ಕೃತ್ಯಗಳು ಯೇಸು ಸ್ವಾಮಿಗೆ ಇಲ್ಲ ಕರ್ತನಿಗೆ ಇಷ್ಟವಾದ ಯಾವ ಒಂದು ಕೃತ್ಯಗಳನ್ನು ನೀನು ಮಾಡ್ತಾ ಇದೆಯೋ ಅದನ್ನು ನೀನು ಮಾಡು ಅಂತ ಕರ್ತನ ಹೇಳುವ ಹಾಗೆ ನಾವು ಕಾಣ್ತೀವಿ. ಎಂತ ಒಳ್ಳೆಯ ಮಾತು ನೋಡಿ. ಕರ್ತನು ನಮ್ಮನ್ನು ಯಾವುದೋ ಹೊಸದು ಕಂಡಿಡ್ದು ಯಾವ್ದ್ಯಾವುದೋ ಬಯಸ್ತಾ ಇಲ್ಲ. ಕರ್ತನ ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ, ನಾವೆಲ್ಲರೂ ಕೂಡ ಪೂರ್ಣ ಮನಸ್ಸಿನಿಂದ, ಪೂರ್ಣಾತ್ಮದಿಂದ ಕರ್ತನ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸಿಕೊಳ್ಳುವುದೇ ಕರ್ತನು ಬಯಸ್ತಾ ಇರುವುದಾಗಿ ನಾವು ಕಾಣ್ತೀವಿ. ಸಭೆಯಾಗಿರುವ ನಾವೆಲ್ಲರ ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ, ನಾವು ಮೊದಲು ಇದ್ದ ಕರ್ತನ ಮೇಲೆ ಇದ್ದ ಆ ಒಂದು ಉತ್ಸಾಹವಾಗಲಿ, ಕರ್ತನ ಪ್ರಾರ್ಥನೆಯಲ್ಲಿ, ಕರ್ತನ ಒಂದು ಸಾನ್ನಿಧ್ಯದಲ್ಲಿ ಇರುವ ಆ ಒಂದು ಉದ್ರೇಕವಾಗಲಿ, ಕರ್ತನ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ ಇರುವ ಆ ಪರಿಪೂರ್ಣ ಸಂತೋಷವಾಗಲಿ, ಒಬ್ಬರಿಗೊಬ್ಬರಿಗೆ ನಾವು ನಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳುವ ಆ ಒಂದು ಸ್ಥಿತಿಯಾಗಲಿ, ನಮ್ಮ ಒಂದು ಸಂತೋಷ, ಕರ್ತನ ಜೊತೆಗಿರುವ ಆ ಸಹವಾಸ, ಇನ್ನೊಬ್ಬರ ಜೊತೆ ನಾವು ಹಂಚಿಕೊಳ್ಳುವ ಸ್ಥಿತಿಯಾಗಲಿ, ಇವೆಲ್ಲವೂ ಕೂಡ ಏನು ಅಂದ್ರೆ, ಮೊದಲು ಸಭೆಯ ಮಾಡುತ್ತಿದ್ದ ಈ ಕೃತ್ಯಗಳನ್ನೆಲ್ಲವನ್ನು ಕೂಡ ಮಾಡಿ ಅಂತ ಕರ್ತನು ಹೇಳುವ ಹಾಗೆ ನಾವು ಕಾಣ್ತೀವಿ. ಸೊ ಈ ಎಫೆಸ್ ಸಭೆಗೆ ಹೇಳುವ ಈ 3 ಮಾತುಗಳು, ಒಂದು ರಿಮೆಂಬರ್, ರಿಪೆಂಟ್, 3ನೇದು ರಿಪೀಟ್, ಈ 3 ಮಾತುಗಳು ನಮಗೂ ಕೂಡ ಅನ್ವಯಿಸ್ತದೆ. ಈಗಿನ ಕಾಲದಲ್ಲಿ ಸಭೆಯಾಗಿರುವ ನಾವು ಒಬ್ಬರಿಗೊಬ್ಬರಿಗೆ, ಒಬ್ಬರ ಜೊತೆ ಒಬ್ಬರು ನಾವು ಯಾವ ಒಂದು ಸಹವಾಸದಲ್ಲಿ ಇದ್ದೀವೋ, ನಾವು ಯಾವ ಒಂದು ಸ್ಥಿತಿಯಲ್ಲಿ ಇದ್ದೀವೋ, ಒಂದ್ಸತಿ ನಾವು ತಿರುಗಿ ಜ್ಞಾಪಕ ಮಾಡಿಕೊಳ್ಳುವುದೇ, ತಿರುಗಿ ನೆನಪಿಸಿಕೊಳ್ಳುವುದೇ ಈ ದಿನದ ವಾಕ್ಯದ ಒಂದು ಮುಖ್ಯ ಉದ್ದೇಶವಾಗಿ ನಾವು ಕಾಣ್ತೀವಿ. ಸೊ ಈಗ ತಿದ್ದುಕೊಳ್ಳಬೇಕಾಗಿರುವ 3 ವಿಷಯಗಳನ್ನು ನಿಮಗೆ ತಿಳಿಸಿದೆ. 5ನೇ ವಿಷಯವಾದ ಶಿಕ್ಷೆ, ತಿದ್ದುಕೊಳ್ಳದೇ ಇದ್ದಾಗ ಆಗುವ ಶಿಕ್ಷೆ ಎಂಥದ್ದು ಅನ್ನುವುದು ನಾವು 5ನೇ ವಚನ ಲಾಸ್ಟ್ ಒಂದು ವಾಕ್ಯದಲ್ಲಿ ನಾವು ಕಾಣಬಹುದು. ಏನಂತ ಹೇಳ್ತಾ ಇದ್ದಾರೆ ಕರ್ತನು ಅಂದ್ರೆ, ನೀನು ದೇವರ ಕಡೆಗೆ ತಿರುಗಿಕೊಳ್ಳದೇ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು ಅನ್ನುವ ಒಂದು ಮಾತು ಹೇಳ್ತಾ ಇದ್ದಾರೆ. ನನಗೆ ತಿಳಿದ ಹಾಗೆ ಇದು ತುಂಬಾ ಕಠಿಣವಾದ ಒಂದು ಮಾತಾಗಿ ನಾನು ಭಾವಿಸ್ತೀನಿ. ಯಾಕೆ ಅಂದ್ರೆ, ಯಾರು ಒಂದು ಏನಂತಾರಂದ್ರೆ, ಈ ಥರ ಬೆಚ್ಚಗೂ ಇಲ್ಲ, ಈ ಥರ ತಣ್ಣಗೂ ಇಲ್ಲ, ಆ ಒಂದು ಸ್ಥಿತಿಯಲ್ಲಿ ಇರ್ತಾರೋ ಅವರನ್ನು
ದೇವರು ಕೊಡುವ ಒಂದು ಎಚ್ಚರಿಕೆ ಏನು ಅಂದರೆ, ನೀನು ದೇವರ ಕಡೆಗೆ ತಿರುಗಿಕೋ, ನಾನು ಹೇಳಿದ ವಿಷಯಗಳನ್ನು ನೀನು ಧ್ಯಾನಿಸಿ ಅದರ ಪ್ರಕಾರ ತಿದ್ದುಕೊಳ್ಳು. ನೀನು ತಿದ್ದುಕೊಳ್ಳದೆ ಹೋದರೆ ಆಗುವ ಒಂದು ಭಯಂಕರವಾದ ವಿಷಯ ಏನು ಅಂದರೆ, ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು ಅಂತ ದೇವರು ಹೇಳ್ತಾ ಇದ್ದಾರೆ. ಈ ಮಾತಿನ ಒಂದು ಉದ್ದೇಶ ಏನು ಅಂದರೆ, ದೀಪ ಸ್ತಂಭದ ಮುಖ್ಯ ಉದ್ದೇಶ ಏನು ಅಂದರೆ, ಅದರ ಮೇಲೆ ಇರುವ ದೀಪವನ್ನು ಅನೇಕರಿಗೆ ತೋರಿಸುವುದು, ಆ ಬೆಳಕನ್ನು ಸಾರುವುದೇ ಈ ದೀಪಸ್ತಂಭದ ಮುಖ್ಯವಾದ ಉದ್ದೇಶ. ಆ ಉದ್ದೇಶವು ನೆರವೇರದೆ ಹೋದಾಗ ಕರ್ತನು ಹೇಳುವ ಮಾತು ಏನು ಅಂದರೆ, ಅದನ್ನು ಅದರ ಸ್ಥಳದಿಂದ ನಾನು ತೆಗೆದು ಹಾಕುವೆನು. ಈ ಮಾತಿನಲ್ಲಿ ನಾವು ಗಮನಿಸೋದಾದ್ರೆ, ನಾನು ಭಾವಿಸ್ತೀನಿ ಎಲ್ಲರೂ ಈ ಒಂದು ಲೋಕದಲ್ಲಿ ಜನಿಸುವ ಪ್ರತಿ ಒಬ್ಬರ ವಿಷಯವಾಗಿ ದೇವರ ಒಂದು ಆಲೋಚನೆ ಖಂಡಿತವಾಗ್ಲೂ ಇದೆ. ದೇವರ ಒಂದು ಉದ್ದೇಶ ಪ್ರತಿ ಒಬ್ಬ ಮಾನವನ ಜೊತೆ, ಪ್ರತಿಯೊಬ್ಬರ ಜೊತೆ ಕೂಡ ದೇವರ ಒಂದು ಉದ್ದೇಶವಿದೆ. ಆ ಉದ್ದೇಶದ ಪ್ರಕಾರ, ದೇವರ ಚಿತ್ತ ಪ್ರಕಾರ ಯಾರು ನಡ್ಕೊಳ್ತಾರೋ ದೇವರು ಅಂಥವರನ್ನು ಅನೇಕರಿಗೆ ದಾರಿ ತೋರಿಸುವ, ಅಂದರೆ ಕರ್ತನ ಒಂದು ಬೆಳಕನ್ನು ತೋರಿಸುವ ಒಂದು ಅತ್ಯುನ್ನತವಾದ ಒಂದು ದೀಪ ಸ್ತಂಭವಾಗಿ ಉಪಯೋಗಿಸ್ಕೊಳ್ತಾರೆ. ಯಾರು ದೇವರ ಚಿತ್ತವನ್ನು ಅರಿಯದೆ ತಮಗೆ ಇಷ್ಟವಾದ ರೀತಿಯಲ್ಲಿ ದೇವರು ಕೊಡ್ತಾ ಇರುವ ಸಮಯ ಮತ್ತೆ ವ್ಯರ್ಥ ಮಾಡ್ಕೊಳ್ತಾ, ದೇವರು ಕೊಡುವ ಸಮಯವಾಗಲಿ, ದೇವರು ಕೊಡುವ ಅನೇಕವಾದ ಚಾನ್ಸ್ಗಳು, ಅಪೋರ್ಚುನಿಟೀಸ್ಗಳು ಅವೆಲ್ಲವೂ ಕಳ್ಕೊಳ್ತಾ ಈ ಒಂದು ಲೋಕದ ಕಡೆಗೆ ತಮ್ಮ ಒಂದು ಜೀವನ ವ್ಯರ್ಥವಾಗಿ ನಡೆಸ್ತಾ ಇರ್ತಾರೋ, ಅವರಿಗೆ ಈ ಮಾತು ತುಂಬಾ ತುಂಬಾ ಒಂದು ಕಠಿಣವಾದ ಮಾತಾಗಿ ನಾವು ಕಾಣ್ತೀವಿ. ಕರ್ತನು ಹೇಳುವ ಮಾತು ಏನಂದ್ರೆ, ಆ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ನಾನು ತೆಗೆದು ಹಾಕ್ತೀನಿ. ಇದು ಇಂಡಿವಿಜುವಲ್ ಪ್ರತಿಯೊಬ್ಬ ಮನುಷ್ಯನಿಗೆ ಅನ್ವಯಿಸುತ್ತದೆ, ಹಾಗೆ ಸಭೆಗೂ ಕೂಡ ಅನ್ವಯಿಸ್ತದೆ. ಯಾವ ಸಭೆಯು ಕರ್ತನ ಪ್ರೀತಿಯನ್ನು ಸಾರುವ ಸ್ಥಿತಿಯಲ್ಲಿ ಇರುವುದಿಲ್ಲವೋ, ಯಾವ ಸಭೆಯು ಕೇವಲ ನಾಮ ಮಾತ್ರವಾಗಿ ದೇವರಿಗೆ, ಕರ್ತನಿಗೆ ಒಂದು ಮಹಿಮೆ ತರುವ ಸ್ಥಿತಿಯಲ್ಲಿ ಇರಲಾರದೆ, ಸಭೆಯಲ್ಲಿ ಒಂದು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಇರಲಾರದೆ ನಡ್ಕೊಳ್ತಾರೋ ಅವರಿಗೆಲ್ಲರಿಗೂ ಕೂಡ ಇದು ಒಂದು ಎಚ್ಚರಿಕೆಯಾಗಿ ನಾವು ಕಾಣ್ತೀವಿ. ಏನು ಅಂದರೆ, ಅದರ ಸ್ಥಳದಿಂದ ನಾನು ತೆಗೆದು ಹಾಕುವೆನು ಅನ್ನುವ ಮಾತು. ಅಂದ್ರೆ ಸಭೆಯೇ, ಆ ಒಂದು ಸಭೆಯನ್ನು ಕರ್ತನು ಏನ್ ಮಾಡ್ತಾರೆ, ಯಾರು ದೇವರ ಚಿತ್ತ ಪ್ರಕಾರ ನಡ್ಕೊಳ್ಳುವುದಿಲ್ಲವೋ, ದೇವರು ಕೊಡುವ ಅನೇಕವಾದ ಒಂದು ಎಚ್ಚರಿಕೆಗಳನ್ನು, ಮಾತುಗಳನ್ನು ಅಲ್ಲಗಡಿಸಿ ಜೀವಿಸ್ತಾ ಇರ್ತಾರೋ ಅವರೆಲ್ಲರಿಗೂ ದೇವರು ಹೇಳುವ ಮಾತು ಏನು ಅಂದ್ರೆ, ಆ ಸ್ಥಳದಿಂದ ನಾನು ತೆಗೆದು ಹಾಕುವೆನು. ಸೊ ಈ ಒಂದು ಎಫೆಸ್ಗೆ ಕರ್ತನು ಹೇಳುವ ಮಾತು ಏನಂದ್ರೆ, ಈ ಒಂದು ಶಿಕ್ಷೆಯನ್ನು ಕೊಟ್ಟ ಹಾಗೆ ನಾವು ಕಾಣ್ತೀವಿ. ಸೊ ಒಂದು ಹಿಸ್ಟಾರಿಕಲ್ ಆಗಿ ನಾವು ಗಮನಿಸೋದಾದ್ರೆ, ಅನೇಕ ವರ್ಷಗಳಾದ ಮೇಲೆ ಈಗಿನ ಸ್ಥಿತಿಯನ್ನು ನಾವು ನೋಡಿದ್ರೆ, ಟರ್ಕಿನಲ್ಲಿ ಈಗಲೂ ಕೂಡ ಅದೊಂದು ರೂಯಿನ್ಸ್, ಎಫೆಸ್ ಸಭೆಯ ರೂಯಿನ್ಸ್ ಅನ್ನು ನಾವು ಈಗಲೂ ಕೂಡ ನಾವು ಕಾಣಬಹುದು. 6ನೇ ಮಾತು, ಈ ಸಭೆಗೆ ಕರ್ತನು ಕೊಡುವ ಸಲಹೆ ಎಂಥದ್ದು ಅನ್ನೋದು ನಾವು ಗಮನಿಸೋದಾದ್ರೆ, ಮತ್ತೆ 7ನೇ ವಚನದಲ್ಲಿ ನಾವು ಕಾಣ್ತೀವಿ ಏನಂತ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಅನ್ನುವ ಮಾತು ನಾವು ಕಾಣ್ತೀವಿ. ಸೊ ಈ ಮಾತನ್ನು ನಾವು ಗಮನಿಸೋದಾದ್ರೆ, ಪರಿಶುದ್ಧ ಗ್ರಂಥವನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ದೇವರ ಸ್ವರವನ್ನು ಕೇಳ್ತಾ ಇತ್ತು ಸಭೆ. ದೇವರ ಸ್ವರವನ್ನು ಮತ್ತೆ ಇಸ್ರಾಯೇಲಿಯರು ಕೇಳಿದ ಹಾಗೆ ನಾವು ಗಮನಿಸ್ತೀವಿ. ಮತ್ತೆ ಆದಿಕಾಂಡ, ಆಮೇಲೆ ನೀವು ವಿಮೋಚನ ಕಾಂಡದಲ್ಲಿ ಗಮನಿಸೋದಾದ್ರೆ, ಆ ಸೀನಾಯಿ ಬೆಟ್ಟದ ಹತ್ರ ಸಭೆಯೆಲ್ಲರೂ ಕೂಡ ಕರ್ತನು ಆ ಒಂದು
ಬೆಟ್ಟದ ಮೇಲೆ ಬರುವುದನ್ನು, ಬೆಟ್ಟದ ಮೇಲಿಂದ ಮಾತಾಡುವುದನ್ನು ಎಲ್ಲರೂ ಕೂಡ ಕೇಳಿದ ಹಾಗೆ ನಾವು ಗಮನಿಸ್ತೀವಿ. ಹಾಗೆಯೇ ಹಳೆಯ ಒಡಂಬಡಿಕೆಯಲ್ಲಿ ಕರ್ತನು ಆಯಾ ಸಮಯದಲ್ಲಿ ತನ್ನ ಒಂದು ಪ್ರವಾದ ಒಬ್ಬೊಬ್ಬರನ್ನು ಕರ್ತನು ಅವರೊಂದಿಗೆ ಮತ್ತೆ ಇಸ್ರಾಯೇಲಿಯರಿಗೆ ತಿಳಿಸಬೇಕಾದ ಅನೇಕ ವಿಷಯಗಳನ್ನು ಅವರೊಂದಿಗೆ ಮಾತಾಡಿದ ಹಾಗೆ, ತಿಳಿಸಿದ ಹಾಗೆ ನಾವು ಕಾಣ್ತೀವಿ. ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಸ್ವರವನ್ನು ಕೇಳ್ತಾ ಇದ್ರು ಸಭೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸೋದಾದ್ರೆ ಸುವಾರ್ತೆಗಳಲ್ಲಿ ಕರ್ತನು ಯೇಸು ಸ್ವಾಮಿಯೇ ತನ್ನ ಒಂದು ಸ್ವರ ಅಂದ್ರೆ ತಾನೇ ಈ ಲೋಕಕ್ಕೆ ಬಂದು ಎಲ್ಲರ ಜೊತೆಗೆ ಮಾತಾಡಿದ್ದನ್ನು ನಾವು ಗಮನಿಸಬಹುದು. ಹಾಗೆ ಈಗಿನ ಕಾಲದಲ್ಲಿ, ಸಭೆಯ ಕಾಲದಲ್ಲಿ ನಾವು ಗಮನಿಸೋದಾದ್ರೆ ಪವಿತ್ರಾತ್ಮನ ಸ್ವರವು ಕೇಳಿಸುವ ಕಾಲದಲ್ಲಿ ನಾವಿದ್ದೀವಿ. ಸೊ ಅದಕ್ಕೆ ಸ್ಪಷ್ಟವಾಗಿ ಕರ್ತನು ಹೇಳುವ ಮಾತು ಏನು ಅಂದ್ರೆ, ಈ ಸಭೆಯ ಕಾಲದಲ್ಲಿ ಯಾರು ದೇವರ ಸನ್ನಿಧಿಯಲ್ಲಿ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡು ಕರ್ತನ ಕಡೆಗೆ ನೋಡ್ತಾರೋ ಅವರಿಗೆ ದೇವರಾತ್ಮನು ಮಾತಾಡುವ ಹಾಗೆ ನಾವು ಕಾಣ್ತೀವಿ. ಸೊ ದೇವರಾತ್ಮ ಮಾತುಗಳು, ದೇವರಾತ್ಮ ಒಂದು ನಡೆಸುವಿಕೆ ಈ ಕಾಲದಲ್ಲಿ ಸಭೆಯು ಕೇಳಬೇಕು ಅನ್ನುವುದು ಈ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ ನಾವು. ಸೊ ಯಾವ ಒಂದು ಸಭೆಯು ಕರ್ತನ ಆತ್ಮ ಅಂದ್ರೆ ದೇವರಾತ್ಮ ಹೇಳುವುದನ್ನು ಕೇಳುವ ಸ್ಥಿತಿಯಲ್ಲಿ ಇರುತ್ತೋ ಆ ಸಭೆಯು ತುಂಬಾ ಉತ್ತಮವಾದ ಸಭೆಯಾಗಿ ನಾವು ಗಮನಿಸಬಹುದು. ಯಾಕಂದ್ರೆ ಆ ಸಭೆಯಲ್ಲಿ ನಡೆಯುವ ಒಂದು ಸ್ಥಿತಿಯು, ಆ ಸಭೆಯಲ್ಲಿರುವ ಒಂದು ಉದ್ರೇಕವು, ಒಂದು ಉತ್ಸಾಹವು ಎಷ್ಟು ಅದ್ಭುತ ಇರುತ್ತೆ ಅಂದ್ರೆ, ಆ ಒಂದು ಆದಿ ಸಂಘದಲ್ಲಿ ನಾವು ಗಮನಿಸೋದಾದ್ರೆ ಆ ಆದಿ ಸಭೆಯಲ್ಲಿ ಮತ್ತೆ ದೇವರಾತ್ಮನು ಎಷ್ಟು ಅದ್ಭುತವಾಗಿ ನಡೆಸ್ಕೊಟ್ರು ಅಂದ್ರೆ, ಹೇಳ್ತಾ ಇದ್ರು ನೀನು ಅಲ್ಲಿಗೆ ಹೋಗ್ಬೇಕು, ಇವ್ರ ಜೊತೆ ಮಾತಾಡು, ನೀನು ಆ ಪ್ಲೇಸ್ಗೆ ಹೋಗ್ಬೇಕು ಅಂದ್ರೆ ಸಮಸ್ತವೂ ಕೂಡ ದೇವರಾತ್ಮವು ನಡೆಸಿದ ಹಾಗೆ, ಅದ್ಭುತವಾದ ಕಾರ್ಯಗಳನ್ನು ಮಾಡಿದ ಹಾಗೆ ನಾವು ಗಮನಿಸ್ತೀವಿ. ಸೊ ಈ ಅಂಚೆ ದಿನಗಳಲ್ಲಿ ಕೂಡ ದೇವರು ಹೇಳುವ ಮಾತು, ಕರ್ತನು ಹೇಳುವ ಮಾತು ಏನು ಅಂದ್ರೆ, ದೇವರಾತ್ಮನು ಸಭೆಗಳಿಗೆ ಹೇಳುವ ಮಾತು ಕಿವಿಯುಳ್ಳವನು ಕೇಳಲಿ ಅನ್ನುವ ಮಾತು ನಾವು ಕಾಣ್ತೀವಿ. ಸೊ ಕಿವಿಯುಳ್ಳವನು ಕೇಳಲಿ ಅನ್ನುವ ಮಾತಿನಲ್ಲಿ ನಾವು ಗಮನಿಸೋದಾದ್ರೆ ಎರಡು ವಿಧವಾದ ಕಿವಿಗಳು ನಾವು ಕಾಣ್ತೀವಿ. ಒಂದು ಶಾರೀರಿಕವಾದ ಕಿವಿ, ಇನ್ನೊಂದು ಆತ್ಮಿಕವಾದ ಕಿವಿ. ಈ ಶಾರೀರಿಕವಾದ ಕಿವಿ ಏನ್ ಮಾಡುತ್ತೆ ಅಂದ್ರೆ, ನಮಗೆ ಯಾರಾದರೂ ಏನನ್ನು ಮಾತು ಹೇಳಿದಾಗ ಆ ಮಾತನ್ನು ಕೇಳುವುದಕ್ಕೆ ನಮಗೆ ಉಪಯೋಗ ಮಾಡುತ್ತೆ. ಹೇಗೆ ಶಾರೀರಿಕವಾದ ಕಿವಿ ನಮಗೆ ಕಮ್ಯುನಿಕೇಟ್ ಅಂದ್ರೆ ಒಬ್ಬರು ನಮ್ಮ ಜೊತೆ ಮಾತಾಡಿದಾಗ ಅದರ ತಕ್ಕಂಗೆ ನಾವು ನಡ್ಕೊಳ್ಳುವುದಕ್ಕೆ, ಅದರ ಪ್ರಕಾರ ನಾವು ಮಾಡುವುದಕ್ಕೆ ಅನೇಕವಾದ ಉಪಯೋಗಗಳು ಹೇಗೆ ಕೊಡುತ್ತೋ, ಯಾರು ದೇವರ ಸನ್ನಿಧಿಯಲ್ಲಿ ಸಿದ್ಧಪಡಿರ್ತಾರೋ ದೇವರ ಆತ್ಮನು ಆತ್ಮಿಕವಾದ ಕಿವಿಯುಳ್ಳವನಿಗೆ ಈಗಿನ ಕಾಲದಲ್ಲಿ ಕೂಡ ಮಾತಾಡುವರ ಹಾಗೆ ನಾವು ಕಾಣ್ತೀವಿ. ಸೊ ಅಂತ ಒಂದು ಸ್ಥಿತಿ, ಅಂತ ಒಂದು ಸಭೆಗೋಸ್ಕರನೇ ಕರ್ತನು ಈಗಿನ ಕಾಲದಲ್ಲಿ ಕೂಡ ಒಂದೊಂದು ಸಭೆಯನ್ನು ಕೂಡ ಗಮನಿಸ್ತಾ ಇದ್ದಾರಂತೆ. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತೀವಿ ಏನಂತ, ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ಯಾಕಂದ್ರೆ ಯಾವ ಸಭೆ ಆ ಕೇಳುವ ಸ್ಥಿತಿಯಲ್ಲಿ ಇರುತ್ತೋ ಅಂತ ಒಬ್ಬೊಬ್ಬರನ್ನು ಗಮನಿಸುವ ಹಾಗೆ ನಾವು ಕಾಣ್ತೀವಿ. ಹೌದು ಪ್ರಿಯರೇ, ಯಾರು ದೇವರ ಜೊತೆಗೆ ಸಹವಾಸದಲ್ಲಿ ದಿನ ಇಷ್ಟು ಸಮಯ ಅಂತ ದೇವರ ಹತ್ರ ಆ ಒಂದು ಸಹವಾಸದಲ್ಲಿ ಇರುವ ಅಭ್ಯಾಸ ಇರುತ್ತೋ ಅವರೊಂದಿಗೆ ದೇವರು ಈ ಕಾಲದಲ್ಲಿ ಕೂಡ ಮಾತಾಡುವ ಹಾಗೆ ನಾವು ಕಾಣ್ತೀವಿ. ನಾವು ವಾಕ್ಯದಲ್ಲಿ ಗಮನಿಸೋದಾದ್ರೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ನೀವು ಗಮನಿಸೋದಾದ್ರೆ ಅಲ್ಲಿ ಒಳ್ಳೆಯ ಮಾತಿರುತ್ತೆ. ಏನು ಅಂದ್ರೆ, ನೀನು ಕೋಣೆಯಲ್ಲಿ ಹೋಗಿ ಬಾಗಿಲನ್ನು ಮುಚ್ಚಿ ನೀನು ಯಾರ ಕಡೆಗೆ ನೋಡಬೇಕು, ಪರಲೋಕದಲ್ಲಿರುವ ದೇವರ ಕಡೆಗೆ ನೀನು ನೋಡಿದಾಗ ಕರ್ತನು ನಿನಗೆ ನಿನ್ನ ಒಂದು ಏನು ಆ ಪ್ರಾರ್ಥನೆಯನ್ನು ಕೇಳುವನು, ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವ ಹಾಗೆ ನಾವು ಕಾಣ್ತೇವೆ. ಸೊ ಪ್ರತಿ ಒಂದು ವಿಶ್ವಾಸಿಗೆ ಕೂಡ ಏನಿರಬೇಕು ಅಂದ್ರೆ
ಆತನು ಈ ಲೋಕದಲ್ಲಿ ದೇವರು ಪ್ರತಿಯೊಬ್ಬರಿಗೆ ಪ್ರತಿದಿನ ಕೊಡುವ 24 ತಾಸು ಸಮಯದಲ್ಲಿ ನಾವು ಎಷ್ಟು ಸಮಯ ಕರ್ತನ ಹತ್ತಿರ ದೇವರ ಸನ್ನಿಧಿಯಲ್ಲಿ ನಾವು ಇರ್ತಾ ಇದ್ದೀವೋ ಅನ್ನುವುದು ನಾವು ಗಮನಿಸಬೇಕು. ಯಾರಿಗೆ ಆ ಕರ್ತನ ಜೊತೆ ಸಹವಾಸದಲ್ಲಿ ಇರುವ ಆ ಅಭ್ಯಾಸವಿರುತ್ತೋ ಈಗಿನ ಕಾಲದಲ್ಲಿ ಕೂಡ ಕರ್ತನು ಅವರ ಜೊತೆಗೆ ಮಾತಾಡುವರ ಹಾಗೆ ನಾವು ಕಾಣ್ತೀವಿ. ಒಂದು ವಿಚಾರಕರವಾದ ವಿಷಯ ಏನಂದ್ರೆ, ಅನೇಕರು ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಮೊಬೈಲ್ಗಳು ಬಂದ ಮೇಲೆ ಆದ್ರೂ ಇನ್ನೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಾವು ಗಮನಿಸೋದಾದ್ರೆ ರೀಲ್ಸ್ ನೋಡುವರು ಎಷ್ಟು ಸಮಯ ಹೋಗ್ತಾ ಇದ್ದು ಕೂಡ ಗೊತ್ತಾಗಲ್ಲ, ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ ಗೊತ್ತಾಗ್ತಾ ಇಲ್ಲ. ಆದ್ರೆ ದೇವರು ಹೇಳೋ ಮಾತೇನಂದ್ರೆ, ನಾನು ನಿನಗೆ ಕೊಡುವ ಸಮಯದಲ್ಲಿ ನೀನು ಎಷ್ಟು ಸಮಯ ನನ್ನ ಜೊತೆ ನನ್ನ ಸಹವಾಸದಲ್ಲಿದೆಯಾ, ಎಷ್ಟು ಸಮಯ ನೀನು ಪ್ರಾರ್ಥನೆ ಮಾಡಿದೀಯಾ, ಎಷ್ಟು ಸಮಯ ದೇವರ ವಾಕ್ಯವನ್ನು ಧ್ಯಾನಿಸಿದೀಯಾ, ಎಷ್ಟು ಸಮಯ ದೇವರ ವಾಕ್ಯವನ್ನು ಇತರರ ಜೊತೆ ನೀನು ಹಂಚಿಕೊಂಡೀಯಾ, ಇವೆಲ್ಲವೂ ಕೂಡ ಕೇಳುವ ದಿನ ಖಂಡಿತ ನಮಗೆ ಬಂದೇ ಬರುತ್ತೆ. ಸೊ ಅದನ್ನು ನಾವು ಜ್ಞಾಪಕ ಮಾಡ್ಕೊಂತ ಸಭೆಯಾಗಿರುವ ನಾವು ಹೇಗೆ ನಾವು ಆ ಯಾವ ಒಂದು ಸ್ಥಿತಿಯಲ್ಲಿದ್ದೀವೋ, ಯಾವ ಒಂದು ಸ್ಥಿತಿಯಿಂದ ಬಿದ್ದಿದ್ದೀವೋ ಒಂದ್ಸತಿ ಜ್ಞಾಪಕ ಮಾಡಿಕೊಳ್ಳುವುದಕ್ಕೆ ದೇವರು ನಿನ್ನ ಜೊತೆ ನನ್ನ ಜೊತೆ ಈ ದಿನ ಮಾತಾಡ್ತಾ ಇದ್ದಾರೆ. 7ನೇ ವಿಷಯ, ಕೆಲವು ವಿಷಯಗಳನ್ನು ಹೇಳಿ ನಾನು ಮುಗಿಸ್ತೀನಿ. 7ನೇ ವಿಷಯ ಏನು ಅಂದ್ರೆ, ಈ ಸಭೆ ದೇವರ ಚಿತ್ತದ ಪ್ರಕಾರ ನಡ್ಕೊಂಡಾಗ ದೇವರು ಕೊಡುವ ಬಹುಮಾನ ಎಷ್ಟು ಅದ್ಭುತ ಇರುತ್ತೆ ಅನ್ನುವುದು 7ನೇ ವಚನದಲ್ಲಿ ನಾವು ಕಾಣಬಹುದು. ಏನು ಅಂತ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಅನ್ನುವ ಮಾತು ನಾವು ಕಾಣ್ತೀವಿ. ಮತ್ತೆ ನಾನು ಯಾಕಂದ್ರೆ ಈ ಒಂದು ಸಬ್ಜೆಕ್ಟ್ ದೇವರ ಚಿತ್ತವಾದ್ರೆ ನೆಕ್ಸ್ಟ್ ವೀಕ್ 3 ಮಾತುಗಳನ್ನು ಜ್ಞಾಪಕ ಮಾಡ್ಕೊಳ್ಳೋಣ. ಒಂದು, ಜಯ ಹೊಂದುವುದು. 2ನೇದು, ದೇವರ ಪರದೈಸ್ ಅನ್ನುವ ಮಾತು. 3ನೇದು, ಜೀವದಾಯಕ ವೃಕ್ಷ. ಈ 3 ವಿಷಯಗಳನ್ನು ದೇವರ ಚಿತ್ತವಾದರೆ ಮುಂದಿನ ವಾರ ಈ ಒಂದು ವಿಷಯಗಳನ್ನು ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಈ 3 ಕೂಡ ತುಂಬ ಇಂಪಾರ್ಟೆಂಟ್ ಆದ ವಿಷಯಗಳಾಗಿ ನಾವು ಕಾಣ್ತೀವಿ. ಸೊ ನಾನು ಮುಗಿಸ್ತಾ ಇದ್ದೀನಿ. ಒಂದ್ಸತಿ ಜಸ್ಟ್ ಒಂದು ಸಮರಿಯಾಗಿ ಇವತ್ತು ನಾವು ಕೇಳಿರುವ ಇವತ್ತು ನಾವು ಧ್ಯಾನಿಸಿರುವ ವಾಕ್ಯವನ್ನು ನಾನು ನಿಮಗೆ ಒಂದು ಸಮರಿಯಾಗಿ ಹೇಳ್ತೀನಿ. ಸೊ ಈ ಎಫೆಸ್ ಸಭೆ ಬಗ್ಗೆ 7 ವಿಷಯಗಳನ್ನು ನಾವು ನೋಡಿದ್ವಿ. 1, ಪ್ರತ್ಯಕ್ಷತೆ. 2, ಮೆಚ್ಚುಗೆ. 3, ತಪ್ಪು. 4, ಈ ಸಭೆ ತಿದ್ದುಕೊಳ್ಳಬೇಕಾದ ವಿಷಯಗಳು. 5ನೇದು, ತಿದ್ದುಕೊಳ್ಳದೇ ಇದ್ದಾಗ ಆಗುವ ಶಿಕ್ಷೆ. 6ನೇದು, ದೇವರು ಕೊಡುವ ಸಲಹೆ. 7ನೇದು, ಬಹುಮಾನ, ದೇವರು ಕೊಡುವ ಅದ್ಭುತವಾದ ಬಹುಮಾನ. ಅದರಲ್ಲಿ ಈ ದಿನ ನಾವು ಧ್ಯಾನಿಸಿರುವ ಅಂಶ ಬಂದು ಏನು ಅಂದ್ರೆ, ತಿದ್ದುಕೊಳ್ಳಬೇಕಾದ ವಿಷಯಗಳಲ್ಲಿ 3 ವಿಷಯಗಳನ್ನು ನಾನು ಹೇಳಿದೆ. 1, ನೆನಪಿಸಿಕೋ. 2, ತಿರುಗಿಕೋ. 3ನೇದು, ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ರಿಮೆಂಬರ್, ರಿಪೀಟ್, ಆಮೇಲೆ ರಿಮೆಂಬರ್, ರಿಪೆಂಟ್, ರಿಪೀಟ್ ಅನ್ನುವ 3 ಮಾತುಗಳನ್ನು. ಸೊ ಇವು ನಾವು ಇದರ ಪ್ರಕಾರ ಅಂದ್ರೆ ಈ ವಾಕ್ಯದಲ್ಲಿ ಹೇಳಿರುವ ದೇವರು ನಮ್ಮ ಜೊತೆ ಮಾತಾಡಿರುವ ಈ ವಿಷಯಗಳನ್ನು ಧ್ಯಾನಿಸುತ್ತಾ ದೇವರ ಒಂದು ಬರುವಣಿಕೆಗೆ ನಾವೆಲ್ಲ ಕೂಡ ಸಿದ್ಧರಾಗೋಣ. ಮತ್ತೆ ಕರ್ತನ ಬರುವಣಿಕೆಯಲ್ಲಿ ನಮ್ಮೆಲ್ಲರನ್ನೂ ಕೂಡ ಕರ್ತನು ಎಲ್ಲರನ್ನೂ ಕೂಡ ಆ ಬರುವಣಿಕೆಯಲ್ಲಿ ಎತ್ತಲ್ಪಡುವ ಭಾಗ್ಯವನ್ನು ದಯಪಾಲಿಸಲಿ ಅಂತ ದೇವರಿಗೆ ಪ್ರಾರ್ಥಿಸ್ತಾ ಇದ್ದೀನಿ. ಈ ಮಾತುಗಳನ್ನು ದೇವರು ಆಶೀರ್ವಾದ ಮಾಡಲಿ. ಆಮೆನ್. ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಈ ವಾಕ್ಯವನ್ನು ಕೇಳಿರುವ ನಿಮ್ಮೆಲ್ಲರಿಗೂ ನನ್ನ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ದೇವರ ಚಿತ್ತವಾದರೆ ಈ ಪ್ರಕಟಣೆ ಗ್ರಂಥದಲ್ಲಿರುವ ಅನೇಕ ವಿಷಯಗಳನ್ನು ಪರಿಪೂರ್ಣವಾಗಿ ಒಂದೊಂದಾಗಿ ಧ್ಯಾನಿಸುವುದಕ್ಕೆ ಪ್ರಯತ್ನ ಮಾಡೋಣ. ಸೊ ನನ್ನ ಬಗ್ಗೆ ಮತ್ತೆ ಪ್ರಾರ್ಥನೆ ಮಾಡಬೇಕಂತ ನಿಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ. ಆಮೆನ್.